ಸರ್, ತಾವು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಚೇರ್ಮನ್ ಆದ ಶ್ರೀಯುತ ಎಸ್ ಮಿಟಲ್ಕೋಡ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಪರಿಚಯವನ್ನು ಅವ್ರ ಮುಖಾಂತರ ಮಾಡ್ಕೊಳ್ಳೋಣ ಬನ್ನಿ. ಮಾಸ್ ಟಿವಿಯ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾನು ಗದಗ ಜಿಲ್ಲೆಯ ನರಗುಂದದಲ್ಲಿ 1976ರಲ್ಲಿ ಹುಟ್ಟಿ ಬಾದಾಮಿ ತಾಲೂಕು ಬೇಲೂರು ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಬಾದಾಮಿಯಲ್ಲಿ ಮಾಧ್ಯಮಿಕ ಮತ್ತು PUC ಮುಗಿಸಿ ನನ್ನ ಡಿಗ್ರಿಯನ್ನು ರೋಣದಲ್ಲಿ ಮುಗಿಸಿ LLBಯನ್ನು ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಲಾ ಕಾಲೇಜಿನಲ್ಲಿ ಮುಗಿಸಿ ನಾನು 2001ರಲ್ಲಿ ಎನ್ರೋಲ್ಮೆಂಟ್ ಆದೆ. 2001ರಲ್ಲಿ ಎನ್ರೋಲ್ಮೆಂಟ್ ಆದ ನಂತರ 2011ದಲ್ಲಿ ನಾನು ರಾಜ್ಯ ವಕೀಲ ಪರಿಷತ್ಗೆ ಸ್ಪರ್ಧೆ ಮಾಡಿದೆ. ಆವಾಗ ನನ್ನನ್ನು ಇಡೀ ರಾಜ್ಯದ ವಕೀಲರು ನನ್ನನ್ನು 17ನೇ ಅಭ್ಯರ್ಥಿಯಾಗಿ ಗೆಲುವು ಮಾಡಿಕೊಟ್ರು. ಗೆದ್ದ ನಂತರ ನಾನು ಇಡೀ ರಾಜ್ಯದ ವಕೀಲರ ಸೇವೆಗಾಗಿ ಸದಾ 2011ರಿಂದ ಇಲ್ಲಿವರೆಗೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀನಿ. 2011ರಿಂದ 18 2001ನೇ ಅವಧಿಯಲ್ಲಿ 15ರಿಂದ 16ರಲ್ಲಿ ಉಪಾಧ್ಯಕ್ಷನಾಗಿ ಮತ್ತು ಉಳಿದ ಸಮಯದಲ್ಲಿ ಬೇರೆ ಬೇರೆ ಕಮಿಟಿಯ ಸದಸ್ಯನಾಗಿ ಹಾಗೂ ಚೇರ್ಮನ್ರಾಗಿ ಕೆಲಸ ಮಾಡಿದ್ದೀನಿ. ಸರ್, ನೀವು ವಕೀಲರಾದ ಮೇಲೆ ವಕೀಲರ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಹೇಳ್ತೀರಾ ಸರ್? ವಕೀಲರಾದ ಮೇಲೆ ಪ್ರತಿ ದಿವಸ ನನಗೆ 5ರಿಂದ 10 ಫೋನ್ ಕಾಲ್ಗಳು ಬರ್ತಾವೆ. ಸರ್, ನಮಗೆ ರಾಜ್ಯದಲ್ಲಿ ಬಾದಾಮಿಯಲ್ಲಿ ವಕೀಲರ ನಂಬರ್ ಬೇಕು, ಬೆಂಗಳೂರಲ್ಲಿ ಬೇಕು ಅಂತೇಳಿ. ಆ 5ರಿಂದ 10 ಕಾಲ್ಗಳಿಗೂ ಸಹ ನಾನು ಅಲ್ಲಿರ್ತಕ್ಕಂಥ ವಕೀಲರ ಒಂದು ನಂಬರನ್ನು ಕೊಡ್ತೀನಿ. ಅದರ ಜೊತೆಗೆ ಇದು ನಾನು 2010ನಲ್ಲಿ ಒಂದು ನ್ಯಾಯಮಿತ್ರ ಹಲವು ಡೈರಿಯನ್ನು ಮಾಡಿದೆ. ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಕೀಲರ ನಂಬರನ್ನು ಸೇರಿಸಿ ಅದರ ಜೊತೆಗೆ ನಮ್ಮ ಇಂಪಾರ್ಟೆಂಟ್ KSRC, ಹಾಸ್ಪಿಟ್ಲು, ಪೊಲೀಸ್ ಸ್ಟೇಷನು, ತಹಸೀಲ್ದಾರ್ ಆಫೀಸು, ACDC, ಪಬ್ಲಿಕ್ ಸರ್ವೆಂಟ್ ಆಫೀಸ್ಗಳ ನಂಬರನ್ನು ಹಾಕಿ ಹಲವು ನ್ಯಾಯಮಿತ್ರನ ಡೈರಿಯನ್ನು ಪ್ರಿಂಟ್ ಮಾಡಿ ಕೊಡ್ತಾಯಿದ್ದೆ. ಇವತ್ತಿನವರೆಗೂ 12 ಜಿಲ್ಲೆಗಳಿಗೆ ನಾನು ಜಿಲ್ಲಾವಾರು ಬೆಳಗಾಂ, ಬಾಗಲಕೋಟೆ, ಬಾದಾಮಿ, ಬಿಜಾಪುರ, ರಾಯಚೂರು, ಕೊಪ್ಪಳ, ಗದಗ, ಹಾವೇರಿ, ರಾಯಚೂರು ಈ ರೀತಿ ಕೊಟ್ಟಿದ್ದೀನಿ. ಇವತ್ತಿನವರೆಗೂ ಸಹ ನಾ ಕೊಟ್ಟಂಥ ಡೈರಿಯನ್ನು ಪ್ರೀತಿ ವಿಶ್ವಾಸದಿಂದ ಎಲ್ಲ ವಕೀಲರು ಸಹ ನೆನೆಸ್ತಾರೆ. ನೀವು ಕಳೆದ ದಿನದವರೆಗೂ ತಾವು ಚೇರ್ಮನ್ ಆಗಿ ಒಂದು ಅಧಿಕಾರ ವಹಿಸ್ಕೊಂಡ್ರಿ. ನೀವು ಅಧಿಕಾರ ವಹಿಸ್ಕೊಂಡ ಮೇಲೆ ಇವತ್ತಿನ ದಿನದವರೆಗೂ ನಿಮಗೆ ನಿಮ್ಮ ಅಧಿಕಾರ ಅವಧಿಯಲ್ಲಿ ನೆನಪು ಮಾಡಿಕೊಂಡಾಗ ನಿಮಗೆ ಯಾವ ಕೆಲಸ ಅತ್ಯಂತ ತೃಪ್ತಿಕರದೆ ಅಂತ ಕೇಳಿದಾಗ ನೀವು ಯಾವ ಕೆಲಸದ ಬಗ್ಗೆ ಹೇಳ್ತೀರಾ ಅಂತೇಳಿ ನಮಗೆ ತಿಳಿಸ್ಕೊಡ್ತೀರಾ? ಇವತ್ತಿನ ದಿವಸ ನಾನು ರಾಜ್ಯದಲ್ಲಿ 9 ತಿಂಗಳಲ್ಲಿ ಪ್ರಾಮಾಣಿಕವಾಗಿ ರಾಜ್ಯ ವಕೀಲರ ಪರಿಷತ್ತಿಗೆ ಮತ್ತು ವಕೀಲರ ಸಲುವಾಗಿ ಹಾಗೂ ನ್ಯಾಯಾಂಗದ ಗಣತಿ ಎತ್ತುವ ಸೌಕರ್ಯ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ. ನನಗೆ ತೃಪ್ತಿದಾಯಕ ಕೆಲಸ ಏನಪ್ಪ ಅಂದ್ರೆ ರಾಜ್ಯ ವಕೀಲರ ಪರಿಷತ್ತು ವಕೀಲರ ಬಾಗಿಲಿಗೆ ಅನ್ನುವಂಥ ಜಿಲ್ಲಾವಾರ ಕಾರ್ಯಕ್ರಮವನ್ನು ಮಾಡಿದೆ. ಮೊದಲನೇದಾಗಿ ಮೈಸೂರಲ್ಲಿ ಉದ್ಘಾಟನೆ ಮಾಡಿದೆ, ಆನಂತರ ಹಾಸನದಲ್ಲಿ ಮಾಡಿದೆ. ರಾಜ್ಯ ವಕೀಲರ ಪರಿಷತ್ತಿನ ಒಂದು ಸದಸ್ಯರು ಮತ್ತು ಅಲ್ಲಿರ್ತಕ್ಕಂಥ ಎಂಪ್ಲಾಯಿಗಳು ಎಲ್ಲ ಜಿಲ್ಲಾ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ತಾಲೂಕು ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ಮಾತಾಡಿ ನಿಮ್ಮ ವಕೀಲರ ಸಂಘದಲ್ಲಿರ್ತಕ್ಕಂಥ ಸದಸ್ಯರ ನಾಮಿನಿ ಚೇಂಜು, ವೆಲ್ಫೇರ್ ಫಂಡ್ನಲ್ಲಿ ಅಡ್ರೆಸ್ ಚೇಂಜು, ಡೂಪ್ಲಿಕೇಟ್ ID ಕಾರ್ಡು ಹಾಗೂ ಎನ್ರೋಲ್ಮೆಂಟ್ ಫೀಯನ್ನು ತುಂಬತಕ್ಕಂಥ ಪ್ರತಿ ವರ್ಷ ವೆಲ್ಫೇರ್ ಫಂಡಿಗೆ ತುಂಬತಕ್ಕಂಥ ಫೀಯನ್ನು ಈ ರೀತಿ ಸುಮಾರು 16 ಐಟಮನ್ನು ಮಾಡಿ ಕಳಿಸಿದ್ವಿ. 12 ಜಿಲ್ಲೆಗೆ ಮಾತ್ರ ನಾನು ಕೆಲಸ ಮಾಡಲಿಕ್ಕಾಯಿತು ನಮ್ಮ ಸ್ಟಾಫ್ ಜೊತೆ ಪ್ರತಿಯೊಂದು ಜಿಲ್ಲೆಗೆ ಹೋಗಲಿಕ್ಕೆ. ಸುಮಾರು ಜನರು ಇಲ್ಲಿವರೆಗೂ ರಾಜ್ಯ ವಕೀಲ ಪರಿಷತ್ತು ಮನೆ ಬಾಗಿಲಿಗೆ ಬಂದಿದ್ದಿಲ್ಲ, ನಮ್ಮಲ್ಲಿಗೆ ಬಂದು ಕೆಲಸ ಮಾಡ್ಕೊಂಡಿದ್ದು ಭಾಳ ತೃಪ್ತಿದಾಯಕ ಅಂತ ಪ್ರಶಂಸೆಯನ್ನು ಮಾಡಿ ನನಗೆ ಹೇಳಿದರು. ಆ ಕೆಲಸ ಎಲ್ಲ ಕೆಲಸಕ್ಕಿಂತ ನನಗೆ ಪ್ರೀತಿಗೆ ಪಾತ್ರ ಆಗಿದ್ದು, ನನ್ನ ಮನಸ್ತೃಪ್ತಿಯಾಗಿದ್ದು ರಾಜ್ಯ ವಕೀಲ ಪರಿಷತ್ತು ವಕೀಲ ಸಂಘದ ಬಾಗಿಲಿಗೆ ಅನ್ನುವಂಥದ್ದು. ಅದರ ಜೊತೆಗೆ ನಮ್ಮ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ವಕೀಲ ಸಂಘಗಳು ಇವತ್ತಿನ ದಿವಸ ಕಾಮನ್ ಬೈಲಾಕ್ ಬಂದು ರಾಜ್ಯದಲ್ಲಿರ್ತಕ್ಕಂಥ 1,33,000 ವಕೀಲರು ಸಹ ನಾವು ಒಂದೇ ಅನ್ನುವಂಥದ್ದನ್ನು ಇವತ್ತು ಪ್ರೂವ್ ಮಾಡಲಿಕ್ಕೆ ನನಗೆ ಬಂತು. ಆ ಒಂದು ಏನು ಕಾಮನ್ ಬೈಲಾಕ್ ಬಂದುವಲ್ಲ ಅದು ಒಂದು ಕೆಲಸ, ಮತ್ತು ರಾಜ್ಯ ವಕೀಲ ಪರಿಷತ್ತು ಮನೆ ಬಾಗಿಲಿಗೆ ಅನ್ನೋ ಕೆಲಸ ಭಾಳ ತೃಪ್ತಿದಾಯಕವಾಗಿ ನನಗೆ ಬಂದಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ತಾವು ತಮ್ಮ ಅಧಿಕಾರ ಅವಧಿಯಲ್ಲಿ ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ರಾಜ್ಯ ವಕೀಲರ ಪರಿಷತ್ತು ವಕೀಲ ಸಂಘಗಳಿಗೆ ಅನ್ನೋ ಒಂದು ಕಲ್ಪನೆಯನ್ನು ತಂದು ಅದನ್ನು ಸಾಕಷ್ಟು ಪ್ರಮಾಣದಲ್ಲಿ ಫಲಪ್ರದಾಯ ಆಯಿತು ಅಂತ ನಿಮಗೆ ಅನಿಸಿದೆಯಾ? ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಹತ್ರ ಹಂಚ್ಕೊಳ್ಳಿ ಸರ್. ಸರ್, ನಾವು ವಕೀಲರ ಪರಿಷತ್ತಿಗೆ ಬೆಂಗಳೂರಿಗೆ ಬರೋಕ್ಕಿಂತ ಈಗ ನಾವು ಬೀದರನ್ನು ತೆಗೆದುಕೊಂಡಾಗ 750 ಕಿಲೋಮೀಟ್ರಿಂದ ಬರಬೇಕು ಅವರು ಸಣ್ಣ ಕೆಲಸಕ್ಕೆ. ಒಂದು ಅಡ್ರೆಸ್ಸು ಇವತ್ತು ನಾವು ಎನ್ರೋಲ್ಮೆಂಟ್ ಮಾಡೋ ಹೊತ್ತಿನಾಗ ನಾನು ಮೂಲ ಅಡ್ರೆಸ್ ಕೊಟ್ಟಿರ್ತೀನಿ. ಆ ನಂತರ ನಾನು ಬೇರೆ ಮನೆ ಕಟ್ಟಿಸ್ಕೊಂಡು ಹೋಗ್ತೀನಿ. ಆ ಅಡ್ರೆಸ್ಸನ್ನು ಬದಲಾವಣೆ ಮಾಡೋಕ್ಕೆ ಅಲ್ಲಿಂದ ಬರಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾನು ಇದನ್ನು ರಾಜ್ಯ ವಕೀಲರ ಪರಿಷತ್ತು ಮನೆ ಬಾಗಿಲಿಗೆ ಅನ್ನುವಂಥ ಮಾತನ್ನು ಮಾಡಿದೆ. ಅಲ್ಲೇ ಅವರು ಅಸೋಸಿಯೇಷನ್ದಲ್ಲೇ ಹೋಗಿ ಮಾಡ್ಕೊಂಬರುವಂಥ ಕೆಲಸ ಭಾಳ ಸಕ್ಸಸ್ದಾಯಕ ಆಯಿತು. ಅದು ಇಡೀ ರಾಜ್ಯದಲ್ಲಿ ಒಳ್ಳೆಯ ಒಂದು ಪ್ರಶಂಸೆಗೆ ರಾಜ್ಯ ವಕೀಲರ ಪರಿಷತ್ತು ಪಾತ್ರವಾಯಿತು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ತಾವು ಚೇರ್ಮನ್ ಆಗಿದ್ದಾಗ ಒಂದೇ ದಿನ 3,000ಕ್ಕಿಂತ ಹೆಚ್ಚು ವಕೀಲರನ್ನ ತಾವು ತಮ್ಮ ಅವಧಿಯಲ್ಲಿ ಎನ್ರೋಲ್ಮೆಂಟ್ ಆದರು. ಈ ಒಂದು ಕಾರ್ಯಕ್ರಮನ
ಅಂಬೇಡ್ಕರ್ ಭವನದಲ್ಲಿ ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ರಿ ಅಂತೇಳಿ ಭಾಳ ಸುದ್ದಿಯಾಗಿದೆ. ಈ ವಿಷಯದ ಬಗ್ಗೆ ಮಾತಾಡೋದಂದರೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಪ್ರತಿ ಸಾರಿ ನಮ್ಮ ರಾಜ್ಯ ವಕೀಲರ ಪರಿಷತ್ತು ಪ್ರತಿ ಶುಕ್ರವಾರ ಎನ್ರೋಲ್ಮೆಂಟ್ ಮಾಡುವಂಥ ವ್ಯವಸ್ಥೆಯನ್ನು ಹಿಂದಿನಿಂದ ಮಾಡ್ಕೊಂಡು ಬಂದಿತ್ತು. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತ್ತು ಫೀಸ್ ಸಲುವಾಗಿ. ಆದ್ದರಿಂದ ನಾನು ಎಲ್ಲ ಸದಸ್ಯರ ಒಂದು ಒತ್ತಾಯದ ಮೇರೆಗೆ ಹಾಗೂ ನಮ್ಮೆಲ್ಲ ವಕೀಲರಿಗೂ ಕೆಲವೊಂದು ಅಮೆಂಡ್ಮೆಂಟ್ ಮಾಡೋಣ ಅಂತೇಳಿ ಸ್ಟಾಪ್ ಮಾಡಿದ್ವಿ 2 ಮಂತ್ಸ್. ಅಷ್ಟೊತ್ತಿಗಾಗಲೇ 3,000 ಜನ ಅರ್ಜಿಯನ್ನು ಸಲ್ಲಿಸಿದ್ರು. 3,000 ಜನಕ್ಕೆ ನಮ್ಮ ರಾಜ್ಯ ವಕೀಲರ ಪರಿಷತ್ನಲ್ಲಿ ಜಾಗ ಇಲ್ಲ ಅನ್ನುವಂಥ ಮಾತನ್ನು ನೋಡಿಕೊಂಡು ಈ ಅಂಬೇಡ್ಕರ್ ಭವನದಲ್ಲಿ ಮೆಗಾ ಎನ್ರೋಲ್ಮೆಂಟ್ ಅನ್ನುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿದ್ವಿ. ಇದಕ್ಕೆ ನಮ್ಮ ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿ ವಿಭು ಬುಕ್ರವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ಬರ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಅವರೇ ಸಹ ಸ್ವತಃ ಅಂಬೇಡ್ಕರ್ ಭವನಕ್ಕೆ ಬಂದು 3,000 ಜನರಿಗೂ ಸಹ ಪ್ರಮಾಣ ವಚನ ಬೋಧನೆ ಮಾಡಿ 3,000 ಜನರು ವಕೀಲರಿಗೂ ತಮ್ಮ ಹಿತನುಡಿಗಳನ್ನು ಹೇಳಿದರು. ಅದರ ಜೊತೆಗೆ ನಮ್ಮ ರಾಜ್ಯ ವಕೀಲರ ಪರಿಷತ್ತಿನ ಎಲ್ಲ ಸದಸ್ಯರು ಸಹ ಭಾಗವಹಿಸಿ ಎಲ್ಲರಿಗೂ ಹಿತನುಡಿಯನ್ನು ನೀಡಿದರು. ಒಂದು ವಿಶೇಷ ಹೇಳ್ಬೇಕಂದ್ರೆ ವಕೀಲರು ಆದವರಿಗೆ ಇತಿಹಾಸದಲ್ಲಿಯೇ ಮುಖ್ಯ ನ್ಯಾಯಮೂರ್ತಿಗಳು ಪ್ರಮಾಣ ವಚನ ಇಲ್ಲಿವರೆಗೂ ಬೋಚಿದ್ದಿಲ್ಲ. ಎರಡನೇದಾಗಿ ನಮ್ಮ ಸಂವಿಧಾನವನ್ನು ಬರೆದಂಥ ಅಂಬೇಡ್ಕರ್ ಭವನದಲ್ಲಿ ನಾವು ಎನ್ರೋಲ್ಡ್ ಆಗಿದ್ದೀವಿ ಅಂತೇಳಿ 3,000 ಜನರು ಭಾಳ ಖುಷಿಯಿಂದ ಇದ್ದಾರೆ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಎಲ್ಲ ಒಂದು ಪ್ರೇಕ್ಷಕರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ರಾಜ್ಯ ವಕೀಲರ ಸಂಘಗಳ ಪದಾಧಿಕಾರಿಗಳ ಸಭೆಯನ್ನು ಕರೆದ್ರಿ. ಆ ಸಭೆಗೆ ನಮ್ಮ ಕಾನೂನು ಮಂತ್ರಿಗಳನ್ನು ತಾವು ಆಹ್ವಾನ ಮಾಡಿದ್ರಿ. ಇದ್ದಾಗ ಅಲ್ಲಿ ವಕೀಲರ ಅಹವಾಲುಗಳನ್ನು ಸ್ವೀಕರಿಸಿ ಅದರಲ್ಲಿ ಯಾವುದಾದ್ರೂ ಸಮಸ್ಯೆಗೆ ಪರಿಹಾರ ಹುಡ್ಕೋಬೇಕು ನಿಟ್ಟಿನಲ್ಲಿ ತಾವು ತೆಗೆದುಕೊಂಡ ಕ್ರಮಗಳನ್ನ ತಾವು ತಿಳಿಸ್ಕೊಡ್ಬೇಕು ಅಂತೇಳಿ ನಾವು ಮೊದಲನೇದಾಗಿ ನಾವು ರಾಜ್ಯ ವಕೀಲರ ಪದಾಧಿಕಾರಿಗಳ ಸಭೆಯನ್ನು ನಾವು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕರೆದಾಗ ಕೆಲವೊಂದಿಷ್ಟು ವಕೀಲರ ಅವಶ್ಯಕತೆ ಇತ್ತಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು. ಆ ಪ್ರಶ್ನೆಯನ್ನು ಮಾಡಿದಾಗ ನಾವು ವಕೀಲರ ಸಮಸ್ಯೆಯನ್ನು ಕೇಳಬೇಕಾದಂಥದ್ದು ರಾಜ್ಯ ವಕೀಲರ ಪರಿಷತ್ತು. ಆದ್ದರಿಂದ ವಕೀಲ ಸಂಘಗಳನ್ನು ಸಮಸ್ಯೆ ಕೇಳಬೇಕು ಅಂತೇಳಿ ನಾವು ಆ ಕಾನ್ಸೆಪ್ಟನ್ನು ಮಾಡಿ ಎಲ್ಲ ವಕೀಲ ಸಂಘದ ಪದಾಧಿಕಾರಿಗಳಿಗೂ ನಾವು ಫೋನ್ ಮಾಡಿ ತಿಳಿಸಿದ್ವಿ. ನಿಮಗೆ ಏನೇನು ಕೆಲಸ ಕಾರ್ಯಗಳಾಗಬೇಕು ಸರ್ಕಾರದಿಂದ, ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ, ರಾಜ್ಯ ವಕೀಲರ ಪರಿಷತ್ತಿಂದ ಲಿಖಿತವಾಗಿ ಕೊಡಬೇಕಂತ ಕೇಳಿದ್ವಿ. ಮತ್ತು ಅವತ್ತು ಬಂದಂಥ ಪದಾಧಿಕಾರಿಗಳಿಗೆ ಒಂದು 2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ವಿ. ಅವರು ಎಲ್ಲವನ್ನೂ ಮಾತಾಡಿದ್ದನ್ನು ನಾವು ಸಂಗ್ರಹಣೆ ಮಾಡಿ ರಾಜ್ಯ ಸರ್ಕಾರದಿಂದ ಏನಾಗಬೇಕು, ಹೈಕೋರ್ಟ್ನಿಂದ ಏನಾಗಬೇಕು, ರಾಜ್ಯ ವಕೀಲ ಪರಿಷತ್ನಿಂದ ಏನಾಗಬೇಕು ಅಂತೇಳಿ ಚಿಂತನೆ ಮಾಡಿ ಸರ್ಕಾರದಿಂದ ಈಗ ಉದಾಹರಣೆಗೆ ಆಗಬೇಕಂದ್ರೆ 48 ತಾಲೂಕುಗಳಾದವು. ಅಲ್ಲಿ ಹೊಸ ಕೋರ್ಟ್ಗಳಾದಾಗ ಅಲ್ಲಿ ಓತ್ ಕಮಿಷನರು ಮತ್ತು ನೋಟ್ರಿಗಳಿರಲಿಲ್ಲ. ಅಂಥ ಸಮಸ್ಯೆಗಳನ್ನ ಹೇಳಿದರು. ಆಗ ನಾವು ಇಮಿಡಿಯೇಟ್ಲಿಯಾಗಿ ನಮ್ಮ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರಿಗೆ ಕಮ್ಯುನಿಕೇಷನ್ ಮಾಡಿದಾಗ ಅವರು ನಾವು ಏನೋ ಮನವಿಯನ್ನು ಕೊಟ್ಟು ಆ ಮನವಿಗೆ ಸ್ಪಂದನೆ ಮಾಡಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಕರ್ನಾಟಕ ಸರ್ಕಾರ ನೋಟ್ರಿಯನ್ನು ಕ್ರಿಯೇಟ್ ಮಾಡ್ತು ಮತ್ತು ಓತ್ ಕಮಿಷನ್ನ ಅಪಾಯಿಂಟ್ಮೆಂಟ್ ಮಾಡ್ತು. ಮತ್ತು ಅಲ್ಲಿ ಸಿಬ್ಬಂದಿ ಕೊರತೆ ಇತ್ತು, ಶೌಚಾಲಯ ಕೊರತೆ ಇತ್ತು, ಮತ್ತು ಇರ್ತಕ್ಕಂಥ ವಾತಾವರಣದ ಕೊರತೆ ಇತ್ತು. ಅದನ್ನೆಲ್ಲವನ್ನು ನೀಡಲಿಕ್ಕೆ ನಮಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ರಿಜಿಸ್ಟ್ರ್ ಆದಂಥ ಭರತ್ ಕುಮಾರ್ ಅವರಾಗಲಿ, ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಕಾನೂನು ಸಚಿವರು ಸ್ಪಂದನೆ ಮಾಡಿ 180% ಕೆಲಸವನ್ನು ಮಾಡಿದರು. ವಕೀಲರಿಂದ ವಕೀಲರಿಗಾಗಿ ವಕೀಲರಿಗೋಸ್ಕರ ಇರುವಂಥ KSBC ಮಾಡಲೇಬೇಕಾದಂಥ ಸುಧಾರಣೆಗಳು ಯಾವುದು ಅಂತ ಕೇಳಿದ್ರೆ ಯಾವ ಸುಧಾರಣೆ ಬಗ್ಗೆ ಅಂತ ತಾವು ಏನು ಹೇಳ್ತೀರಾ ಸರ್? ರಾಜ್ಯ ವಕೀಲರ ಪರಿಷತ್ ಇರುವುದೇ ವಕೀಲರಿಗಾಗಿ, ವಕೀಲರ ಅಭಿವೃದ್ಧಿಗಾಗಿ. ಮೊದಲನೇದಾಗಿ ನಾವು ಕಾನೂನು ಪದವಿಯನ್ನು ಮುಗಿಸಿ ಬಂದವರಿಗೆ ಎನ್ರೋಲ್ ಮಾಡ್ತೀವಿ. ಎರಡನೇದಾಗಿ ಕಾನೂನು ಪದವಿಯನ್ನು ಮುಗಿಸಿ ಬಂದ ಮೇಲೆ ಎನ್ರೋಲ್ ಮಾಡಿದ ಮೇಲೆ ಕಾನೂನು ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ವಕೀಲರ ಮೇಲೆ ಕಂಪ್ಲೇಂಟ್ ಬಂದರೆ ಅವರನ್ನು ಸಸ್ಪೆಂಡ್ ಮಾಡುವಂಥ ಅಧಿಕಾರನೂ ರಾಜ್ಯ ವಕೀಲರ ಪರಿಷತ್ತಿಗೆ ಅಡ್ವೊಕೇಟ್ ಆ್ಯಕ್ಟ್ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ರಾಜ್ಯ ಪರಿಷತ್ ಪ್ರಥಮ ಆದ್ಯತೆ ಎನ್ರೋಲ್ಮೆಂಟ್, ದ್ವಿತೀಯ ಆದ್ಯತೆ ತಪ್ಪು ಮಾಡಿದರೆ ಅವ್ನು ರಿಮೂವ್ ಮಾಡುವಂಥದ್ದು. ಇದರ ಜೊತೆಗೆ ನಾವು ವಿಶೇಷವಾಗಿ ಮಾಡ್ಬೇಕಂದ್ರೆ ನಮ್ಮ ಲಾ ಅಕಾಡೆಮಿ ಇದೆ. ಲಾ ಅಕಾಡೆಮಿಯಿಂದ ಇದು ಕಾನೂನು ಅನ್ನೋದೊಂದು ನಿಂತ ನೀರಲ್ಲ, ಸಮುದ್ರ ಇದ್ದಾಗೆ. ನಾವು ಎಷ್ಟು ಕಲಿತರೂ ಕಡಿಮೆ. ಆ ಲಾ ಅಕಾಡೆಮಿ ಮುಖಾಂತರ ನಾವು ವಿವಿಧ ತಾಲೂಕಾ ಪ್ಲೇಸ್ನಲ್ಲಿ ಆಗಲಿ, ಜಿಲ್ಲಾ ಪ್ಲೇಸ್ನಲ್ಲಿ ಅನುದಾನ, ತಾಲೂಕಾ ಪ್ಲೇಸ್ನಲ್ಲಿ ಒಂದು ದಿವಸಕ್ಕೆ 15,000 ಕೊಡ್ತೀವಿ, ಜಿಲ್ಲಾ ಪ್ಲೇಸ್ನಲ್ಲಿ 20,000 ಅನುದಾನವನ್ನು ಕೊಡ್ತೀವಿ. ಒಳ್ಳೆಯ ಸ್ಪೀಕರ್ಸನ್ನು ನಾವು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಅಮೆಂಡ್ಮೆಂಟ್ ಆದ ಸೆಕ್ಷನನ್ನು ನಾವು ಇವತ್ತಿನ ದಿವಸ ಅವರು ತಿಳ್ಕೊಳ್ಳಿಕ್ಕೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಮುಂದಿನ ದಿನಮಾನ ಕಲಿತೀವಿ. ಈ ಹಳೆಯ ಸಿಸ್ಟಮ್ನಲ್ಲಿ ಇರೋದ್ರಿಂದ ಕರ್ನಾಟಕ ಅಡ್ವೊಕೇಟ್ ವೆಲ್ಫೇರ್ ಫಂಡ್ ಆ್ಯಕ್ಟ್ನಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದಾವೆ. ಮುಂದಿನ ದಿನಮಾನದಲ್ಲಿ ಈಗಂಥ ಅಧ್ಯಕ್ಷರು ಮತ್ತು ಬರ್ತಕ್ಕಂಥ ಪದಾಧಿಕಾರಿಗಳು ಎಲ್ಲರೂ ಕೂಡ್ಕೊಂಡು ಅದು ಸರಿಪಡಿಸ್ಕೊಂಡು ಮುಂದೆ ಹೋಗ್ತೀವಿ ಅನ್ನುವಂಥ ಮಾತನ್ನು ಮಾಸ್ ಟಿ ವಿ ಎಲ್ಲ ಪ್ರೇಕ್ಷಕರು ಹೇಳಕ್ಕೆ ಇಚ್ಛೆಪಡ್ತಾರೆ. ಸರ್, ಈಗ ಯುವ ವಕೀಲರನ್ನ ತಯಾರು ಮಾಡುವಲ್ಲಿ KSBCಯು ಕ್ರಮಗಳು ಮತ್ತಷ್ಟು ಕಟ್ಟುನಿಟ್ಟಾಗಬೇಕು ಅಂತ ನಾವು ಕೇಳ್ತೀವಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಏನು ಈಗಾಗಲೇ ನಾವು ಯುವ ವಕೀಲರಿಗೆ ಎನ್ರೋಲ್ಮೆಂಟ್ ಮಾಡುವ ಪೂರ್ವದಲ್ಲಿ ನಮ್ಮ ಎನ್ರೋಲ್ಮೆಂಟ್ ಕಮಿಟಿಯ ಚೇರ್ಮನ್ರು, ಸದಸ್ಯರು ಹಾಗೂ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆ ಕಾರ್ಯಕ್ರಮದಾಗ ಪಾಲ್ಗೊಂಡಾಗ
ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಕೊಟ್ಟು ಕಳಿಸಿರ್ತೀವಿ. ಇವತ್ತಿನ ದಿವಸ ಯುವ ವಕೀಲರು ಸ್ವಲ್ಪ ದಿವಸ ತಡೆಯಲ್ಲ, ಹೋದ ತಕ್ಷಣ ನಮಗೆ ಹಣದ ಅವಶ್ಯಕತೆ ಎನ್ನುವಂಥ ಮಾತನ್ನು ಮಾಡ್ತಾರೆ. ಅದನ್ನು ಮಾಡಬಾರ್ದು ಅಂತ ನಾವು ತಿಳಿಸಿರ್ತೀವಿ. 1 ರಿಂದ 5 ವರ್ಷ ಕೆಲಸ, 5 ರಿಂದ 10 ವರ್ಷ ಕೆಲಸ ಮತ್ತು ಅಮೌಂಟು, 10 ವರ್ಷ ಆದ ನಂತರ ಅಮೌಂಟ್ ಮಾತ್ರ ಬರ್ತಾ ಕೆಲಸ ಜೂನಿಯರ್ ಮಾಡ್ತಾರೆ. ಇದನ್ನು ನಾವು ಯುವ ವಕೀಲರಿಗೆ ಪ್ರತಿಯೊಬ್ಬ ನಮ್ಮ ಬಾರ್ ಕೌನ್ಸಿಲ್ ಸದಸ್ಯರು ತಿಳಿಸಿ ಹೇಳ್ತಾ ಇದ್ದೀವಿ. ಈಗಾಗಲೇ ಸ್ವಲ್ಪ ಸುಧಾರಣೆ ಆಗಿದೆ. ಕೆಲವೊಂದಿಷ್ಟು ಯುವ ವಕೀಲರು ಅದನ್ನು ಪಾಲಿಸ್ದೇ ಇರೋರ ಮೇಲೆ ದೂರ ಏನಾದರೂ ಬಂದರೆ ನಮ್ಮ ರಾಜ್ಯ ವಕೀಲರ ಪರಿಷತ್ತು ಕಠಿಣ ಕ್ರಮ ಕೈಗೊಳ್ಳುತ್ತಾ ಮುಂದಿನ ದಿನಮಾನದಲ್ಲಿ ಅವರಿಗೆ ಎನ್ರೋಲ್ಮೆಂಟ್ ಆಗೋಕ್ಕಿಂತ ಪೂರ್ವದಲ್ಲಿ ಒಳ್ಳೆಯ ಮಾಹಿತಿಯನ್ನು ಕೊಟ್ಟು ಕಳಿಸುವಂಥ ವ್ಯವಸ್ಥೆಯನ್ನು ನಮ್ಮ ರಾಜ್ಯ ವಕೀಲರ ಪರಿಷತ್ತಿನ ಎಲ್ಲ ಸದಸ್ಯರು ಮಾಡ್ತೀವಿ ಅನ್ನುವಂಥ ಆಶಾಭಾವನೆ ನಾನು ಹೊಂದಿದ್ದೀನಿ. ತಾವೀಗ ಮಾಜಿ ಅಧ್ಯಕ್ಷರಾಗಿದ್ದೀರಿ. ನಿಮ್ಮ ಕಾಲಾವಧಿನಲ್ಲಿ ಒಂದೇ ದಿನ 3000ಕ್ಕಿಂತಲೂ ಹೆಚ್ಚು ವಕೀಲರನ್ನ ತಾವು ನೋಂದಣಿ ಮಾಡಿದ್ದೀರಿ ಅಂತ ಹೇಳಿದ್ರಿ. ಕೆಲವು ಕಾರ್ಯಕ್ರಮಗಳಲ್ಲಿ ಬ್ಯಾಂಕ್ವೆಟ್ ಹಾಲ್ ಆಗ್ಬೋದು, ಮತ್ತೊಂದಾಗ್ಬೋದು, ಸಂಬಂಧಪಟ್ಟ ಕಾನೂನು ಮಂತ್ರಿಗಳ ಕರೆಸಿದ್ರಿ ಅಂದ್ರಿ. ಇನ್ನೂ ಕೆಲವು ಕಾರ್ಯಕ್ರಮಗಳಲ್ಲಿ ದೆಹಲಿಯಿಂದ ಅಧಿಕಾರಿಗಳು ಬಂದು ಅಂತ ಹೇಳಿದ್ರಿ. ಈಗಿದ್ದಾಗ ನಮ್ಮ ಸರ್ವೋಚ್ಚ ನ್ಯಾಯಾಲಯವು ಈ ನಮ್ಮ KSPC ಚುನಾವಣೆಯಲ್ಲಿ 30% ಮಹಿಳಾ ಮೀಸಲಾತಿ ಕೊಡೋದ್ರ ಬಗ್ಗೆ ಮಹಿಳಾ ವಕೀಲರಿಗೆ ಇಷ್ಟು ಪರ್ಸೆಂಟ್ ಅಂತ ನಿಗದಿ ಮಾಡಿದ್ದೆ. ಈ ವಿಚಾರದಲ್ಲಿ ತಾವು ಮಹಿಳಾ ವಕೀಲರಿಗೆ ತಾವೇನಾದರೂ ಹೇಳಬೇಕು ಅಂತ ಏನಾದರೂ ಹೇಳಿದರೆ ಯಾವ ರೀತಿ ಒಂದು ಮಹಿಳಾ ವಕೀಲರಿಗೆ ತಾವು ಹೇಳೋಕ್ಕೆ ಇಷ್ಟಪಡ್ತೀವಿ? ನೋಡಿ, ರಾಜ್ಯದಲ್ಲಿ ಇವತ್ತಿನವರೆಗೂ 1960ರಿಂದ ಇವತ್ತಿನವರೆಗೂ ಈ ಸದ್ಯ ವಕೀಲರ ಪರಿಷತ್ತಿನಲ್ಲಿ ನೋಂದಣಿಯಾದರ ಸಂಖ್ಯೆ 1,33,000. ಅದರಲ್ಲಿ ಸುಮಾರು 70,000 ಜನರು COP ಅರ್ಜಿಯನ್ನು ಸಲ್ಲಿಸಿದ್ದಾರೆ. COP ಅರ್ಜಿ ಸಲ್ಲಿಸಿದಲ್ಲಿ 25,000 ಜನ ಮಹಿಳಾ ವಕೀಲರಿದ್ದಾರೆ. ಮಹಿಳಾ ವಕೀಲರಿಗೆ ಪ್ರಾತಿನಿಧ್ಯ ಕೊಡಬೇಕಂತೇಳಿ ಮೊನ್ನೆ ರೀಸೆಂಟಾಗಿ ಸುಪ್ರೀಂ ಕೋರ್ಟು 30% ಕೊಡಬೇಕು ಅಂತ ಹೇಳಿದೆ. ಅದರಲ್ಲಿ ಸುಪ್ರೀಂ ಕೋರ್ಟು ಮತ್ತು ಲೋಕಸಭೆಯಲ್ಲಿ ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ಚರ್ಚೆ ಮಾಡಿ ಸೂಕ್ತವಾದ ನಿರ್ಧಾರವನ್ನು ತಗೊತಾರೆ. ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಂಡ ನಂತರ ರಾಜ್ಯ ವಕೀಲರ ಪರಿಷತ್ನಲ್ಲಿ ಇವಾಗಲೂ ಸಹ ಮಹಿಳೆಯರು ನಿಲ್ಬೋದು. ಮಹಿಳೆಯರು ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆಗೆ ನಿಲ್ಲಕ್ಕೆ ಯಾಕೋ ಹಿಂದೇಟಾಗ್ತಾಯಿದ್ದಾರೆ. ಮುಂದಿನ ದಿನಮಾನದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥ ಆಶಾಭಾವನೆಯನ್ನು ನಾನು ಹೊಂದಿದ್ದೀನಿ. ಸರ್, ಈಗ ವಕೀಲರ ಉಡುಪು ಬಗ್ಗೆ ತಾವು ಕಟ್ಟುನಿಟ್ಟ ಕ್ರಮವನ್ನು ತೆಗೆದುಕೊಳ್ಳಲು ತಮ್ಮ ಕಾಲಾವಧಿಯಲ್ಲಿ ಏನಾದ್ರು ಪತ್ರ ಮಂಡನೆ ಅಥವಾ ಕಾನೂನಾತ್ಮಕ ಏನಾದ್ರು ಮಂಡಿಸಿದ್ರಾ? ನಾನು ಅಧ್ಯಕ್ಷನಾದಂಥ ರಾಜ್ಯ ಎಲ್ಲ ವಕೀಲ ಸಂಘಗಳಿಗೂ ಸಹ ಸಮವಸ್ತ್ರವನ್ನು ಧರಿಸಿಕೊಂಡು ಕಾನೂನು ಪ್ರಕಾರ ಅಡ್ವೊಕೇಟ್ ಆ್ಯಕ್ಟ್ಗಳಲ್ಲಿ ಹೋಗ್ಬೇಕಂತ ಹೇಳಿದೆ. ಸಾಕಷ್ಟು ಜನ ನನ್ನ ಪತ್ರಕ್ಕೆ ತಲೆಬಾಗಿ ಕೆಲಸ ಕಾರ್ಯಗಳನ್ನು ಮಾಡಿದರು. ನನ್ನ ಪತ್ರ ಅನ್ನೋಕ್ಕಿಂತ ರಾಜ್ಯ ವಕೀಲರ ಪರಿಷತ್ತಿನ ಪತ್ರಕ್ಕೆ ತಲೆಬಾಗಿ ಕೆಲಸಗಳು ಮಾಡಿದರು. ಆನಂತರ ನಾನು ಕರ್ನಾಟಕದ ಉಚ್ಚ ನ್ಯಾಯಮೂರ್ತಿಗಳಿಗೆ ಪತ್ರವನ್ನು ಬರೆದೆ. ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಲಿಕ್ಕೆ ತಾವು ಎಲ್ಲ ನ್ಯಾಯಾಧೀಶರು ತಿಳಿಸ್ಬೇಕಂತೇಳಿ ಕರ್ನಾಟಕದ ಉಚ್ಚ ನ್ಯಾಯಾಧೀಶರು ಸಹ ಅದನ್ನು ಈಗಾಗಲೇ ನೋಟಿಫಿಕೇಷನ್ ಮಾಡಿ ಎಲ್ಲ ಜಿಲ್ಲಾ ನ್ಯಾಯಾಧೀಶರಿಗೂ ತಾಲೂಕು ನ್ಯಾಯಾಧೀಶರು ಕಳಿಸಿದ್ದಾರೆ. ಆ ಜಿಲ್ಲಾ ನ್ಯಾಯಾಧೀಶರು ತಾಲೂಕು ನ್ಯಾಯಾಧೀಶರು ಅಲ್ಲಿರ್ತಕ್ಕಂಥ ವಕೀಲ ಸಂಘದಲ್ಲಿ ಸಭೆ ಮಾಡಿ ನೀವೆಲ್ಲರೂ ಮುಂದಿನ ದಿನಮಾನದಲ್ಲಿ ಸಮವಸ್ತ್ರದಲ್ಲೇ ಬರಬೇಕು, ಅಡ್ವೊಕೇಟ್ ಆ್ಯಕ್ಟ್ನಲ್ಲಿ ಏನಿದೆ ಅದೇ ಪ್ರಕಾರ ಬರಬೇಕು, ಬರದೇ ಇದ್ದರೆ ನಾವು ರಾಜ್ಯ ವಕೀಲ ಪರಿಷತ್ಗೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಮಾತಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಎಲ್ಲವೂ ಸಹ ಮುಂದಿನ ದಿನಮಾನದಲ್ಲಿ ಸರಿಯಾಗಿ ಕಾನೂನಾತ್ಮಕ ನಡೆಯುತ್ತೆ ಅನ್ನುವಂಥ ಆಶಾಭಾವನೆ ನಾನು ಹೊಂದಿದ್ದೀನಿ. ಈಗಾಗಲೇ ಸಾಕಷ್ಟು ವಕೀಲ ಸಂಘದಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಪಾಲನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಅನಿಸಿಕೆ. ನಮ್ಮ ಏನೋ ಒಂದು ಚಾನಲ್ನಲ್ಲಿ ಸುಮಾರು ಜನ ವಕೀಲರಿದ್ದಾರೆ. ಏನಾದ್ರು ನಾವೊಂದು ವಿಡಿಯೋ ಹಾಕಿದಾಗಲೂ ಅಥವಾ ಮತ್ತೊಂದು ಏನೋ ಸಂದೇಶ ಕಳೆದಾಗಲೂ ಅದನ್ನು ಚಾಟ್ ನೋಡಿ ನಮ್ಗೆ ಕರೆ ಮಾಡ್ತಾರೆ ನಮ್ಮ ಚಾನಲ್ಗೆ. ಹೀಗಿದ್ದಾಗ ತಮ್ಮನ್ನು ಕೇಳಬಾರ್ದು ಪ್ರಶ್ನೆ, ಅದನ್ನು ಹಂಚ್ಕೋತೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಕೀಲರ ಸಂಘಗಳು ಎಷ್ಟು, ವಕೀಲ ಮತದಾರ ಎಷ್ಟು, ಅದರಲ್ಲಿ ಮಹಿಳೆಯರ ಮತದಾರ ಎಷ್ಟು, ಮತ್ತು ಈ ಬಗ್ಗೆ ಮಾಜಿ ಚೇರ್ಮನ್ ಆದ ನೀವು ಈ ವಕೀಲ ಮಿತ್ರರಿಗೆ ಮಾಹಿತಿಯನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀವಿ. ಈಗಾಗಲೇ 198 ವಕೀಲ ಸಂಘಗಳು ನಮ್ಮ ರಾಜ್ಯ ವಕೀಲರ ಪರಿಷತ್ನಲ್ಲಿ ವೆಬ್ಸೈಟ್ನಲ್ಲಿ ಇದೆ, ವಕೀಲ ಪರಿಷತ್ನಲ್ಲೂ ಇದೆ. ಒಂದಿಷ್ಟು ಸಂಘಗಳು ಅಲ್ಲೇ ರಿಜಿಸ್ಟ್ರೇಷನ್ ಆಗಿದೆ, ನಮ್ಮ ರಾಜ್ಯ ವಕೀಲ ಪರಿಷತ್ತಿಗೆ ಬಂದಿಲ್ಲ. 48 ಏನು ಹೊಸ ತಾಲೂಕುಗಳಾದು ಅಲ್ಲಿ ಹೊಸ ವಕೀಲ ಸಂಘ ದುಡ್ತಾವೆ. ಇವತ್ತಿನ ದಿನಮಾನದಲ್ಲಿ 198 ವಕೀಲ ಸಂಘಗಳಿದೆ. ಒಟ್ಟು ನೋಂದಾವಣಿ ಇವತ್ತಿನಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ವಕೀಲರು 1,33,000. ಅದರಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋರು 70,000 ಸುಮಾರು. ಇವತ್ತಿನವರೆಗೂ ಕೊನೆ ದಿವಸ ಕೊಟ್ಟಿದ್ದೀವಿ. ಇವತ್ತು ಸಾಕಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸುಮಾರು 70,000 ಮೇಲೆ ನಮ್ಮ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಇದ್ದಾರೆ. ಮುಂದಿನ ದಿನಮಾನದಲ್ಲಿ 70,000 ಜನಕ್ಕೆ ಮಾತ್ರ ಮತದಾನ ಹಕ್ಕಿರುತ್ತೆ. ಇನ್ನು ಉಳಿದವರಿಗೆ ಅರ್ಜಿ ಸಲ್ಲಿಸಿಂದ ಇರಲ್ಲ. ಅವರು ಮತದಾನ ಮಾಡುವಂಥ ಹಕ್ಕು ಮುಂದಿನ ದಿನಮಾನದಲ್ಲಿ ಬರಲಿ ಅಂತ ಹೇಳ್ತಾ ಒಟ್ಟು 70,000ದಲ್ಲಿ ಸುಮಾರು 20,000 ರಿಂದ 25,000 ಮಹಿಳಾ ವಕೀಲರಿದ್ದಾರೆ. 70,000ದಲ್ಲಿ 45,000 ಜನ ಪುರುಷ ವಕೀಲರಿದ್ದಾರೆ. ಹಿರಿಯರು ಮತ್ತು ಕಿರಿಯರು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಮತದಾನ ಹಕ್ಕನ್ನು ಹೊಂದಿದ್ದಾರೆ.
ಅವರು ಮುಂದಿನ ದಿನಮಾನದಲ್ಲಿ ಚುನಾವಣೆಯಲ್ಲಿ ಒಳ್ಳೆಯ ಅಭ್ಯರ್ಥಿ ಮತ ಮಾಡಿ ವಕೀಲರಿಗಾಗಿ ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿಯನ್ನು ಕಳಿಸ್ಕೊಡ್ತಾರೆ ಅನ್ನುವಂಥ ಆಶಾಭಾವನೆ ನಾನು ಹೊಂದಿದ್ದೆ. ಸರ್, ಹೀಗಿದ್ದಾಗ ಅನ್ಯ ವ್ಯಕ್ತಿಗಳು ಅವರ ವಾಹನದ ಮೇಲೆ ವಕೀಲರ ಚಿಹ್ನೆಯನ್ನು ಬಳಸ್ಕೊಂಡು ಕೆಲವು ಥರದ ದುರುಪಯೋಗ ಪಡಿಸ್ಕೊಂಡಿದ್ರು. ತಾವು ಕೂಡ ಪತ್ರಿಕಾಗೋಷ್ಠಿ ಕರೆದಿರಿ, ಅವ್ರ ಮೇಲೆ ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ನಾನು ಅಧ್ಯಕ್ಷನಾದ ನಂತರ ಸಾಕಷ್ಟು ಕಡೆ ಕಿರಾಣಿ ಅಂಗಡಿಯಲ್ಲಿ, ಸ್ಟೇಷನರಿ ಅಂಗಡಿಯಲ್ಲಿ ವಕೀಲ ಸ್ಟಿಕ್ಕರ್ಗಳು ಸಿಗ್ತಾವೆ. ಅದಕ್ಕೆ ಯಾವುದೇ ರೀತಿ ನೀತಿಗಳು ಇರಲಿಲ್ಲ. ಯಾರ್ಯಾರೋ ಕಮರ್ಷಿಯಲ್ ವೆಹಿಕಲ್ಗೆ ಬೇರೆ ಬೇರೆ ವೆಹಿಕಲ್ಗೆ ಹಾಕ್ಕೊಂಡು ಓಡಾಡ್ತಾಯಿದ್ರು. ನನ್ನ ನಜರಿಗೆ ಸಾಕಷ್ಟು ಜನ ಕಂಪ್ಲೇಂಟನ್ನು ಮಾಡಿದರು. ಕಂಪ್ಲೇಂಟ್ ಮಾಡಿದ ಮೇಲೆ ಚಿಂತನೆ ಮಾಡಿ ನಾನು ರಾಜ್ಯ ವಕೀಲ ಪರಿಷತ್ನಲ್ಲಿ ಮೀಟಿಂಗ್ ಇಟ್ಟು ಯಾಕೆ ನಾವು ಅಧಿಕೃತವಾದ ಸ್ಟಿಕ್ಕರನ್ನು ಕೊಡಬಾರ್ದು ಅಂದಾಗ ಅಧಿಕೃತವಾದ ಸ್ಟಿಕ್ಕರನ್ನು ಬ್ಯಾಂಕ್ವೆಟ್ ಹಾಲಿನಲ್ಲಿ ಕಾರ್ಯಕ್ರಮ ಮಾಡಿದಲ್ಲಿ ನಮ್ಮ ರಾಜ್ಯ ಕಾನೂನು ಮಂತ್ರಿಗಳನ್ನು ಅನಾವರಣಗೊಳಿಸಿದರು. ಆ ಸ್ಟಿಕ್ಕರನ್ನು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಂಥದ್ದು, ಅವರ ಎನ್ರೋಲ್ಮೆಂಟ್ ಸರ್ಟಿಫಿಕೇಟು ಮತ್ತು ಅವರ RC ಬುಕ್ಕು, ಅವರ ಆಧಾರ್ ಕಾರ್ಡನ್ನು ಹಾಕಿದಾಗ ನಾವು ವೆರಿಫಿಕೇಷನ್ ಮಾಡಿ ಅದು ವಕೀಲರ ಗಾಡಿ ಇದ್ದರೆ ಮಾತ್ರ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಇದರಿಂದ ಸಾಕಷ್ಟು ಜನಕ್ಕೆ ನಾವು ನಮ್ಮ ಸಚಿವರಾದಂಥ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಆದಂಥ ನಮ್ಮ ಪರಮೇಶ್ವರ್ ಅವರಿಗೂ ಪತ್ರವನ್ನು ಬರೆದ್ವಿ. ಅನಧಿಕೃತವಾಗಿ ಯಾರು ಸ್ಟಿಕ್ಕರ್ನ ಹಾಕ್ಕೊಂಡು ಇಡ್ತಾರೆ ಅವ್ನು ರಿಮೂವ್ ಮಾಡಲಿಕ್ಕೆ ನಿಮ್ಮ ಇಲಾಖೆಗೆ ತಿಳಿಸಿ ಅಂತೇಳಿ ರಾಮಲಿಂಗಾರೆಡ್ಡಿಯವರು ಮತ್ತು ನಮ್ಮ ಪರಮೇಶ್ವರ್ ಅವರು ತಮ್ಮ ಎಲ್ಲ ಇಲಾಖೆಗಳಿಗೂ ಸಹ ಸೂಚನೆಯನ್ನು ಕೊಟ್ಟರು. ವಕೀಲರು ಯಾರು ಸ್ಟಿಕ್ಕರ್ ಹಾಕೊಂಡಿರ್ತಾರೆ ಅವ್ರನ್ನ ಸರ್ಚ್ ಮಾಡಬೇಕು, ವಕೀಲರ ಕಾರ್ಡನ್ನು ತೋರಿಸಿದ್ರೆ ಬಿಡಬೇಕು, ಇಲ್ಲದ್ರೆ ಬಿಡಬಾರ್ದು ಅಂತೇಳಿ ಅದು ಈಗಾಗಲೇ ಚಾಲ್ತಿಯಲ್ಲಿದೆ. ನಮ್ಮ ಸ್ಟಿಕ್ಕರನ್ನು ಕೊಡುವಂಥ ವ್ಯವಸ್ಥೆ ರಾಜ್ಯ ವಕೀಲ ಪರಿಷತ್ತಿಗೆ ವಕೀಲರು ಯಾರ್ಯಾರು ಅರ್ಜಿ ಹಾಕ್ತಾಯಿದ್ದಾರೆ ಅವ್ರಿಗೆಲ್ಲರಿಗೂ ಪ್ರತಿ ತಿಂಗಳ ಸ್ಟಿಕ್ಕರ್ ಹೋಗುವಂಥ ವ್ಯವಸ್ಥೆ ಆಗ್ತಾಯಿದೆ. ಆ ಸ್ಟಿಕ್ಕರನ್ನು ನಾವು ಕಾನೂನಾತ್ಮಕ ಮಾಡಿದ್ವಿ. ಅದರಲ್ಲಿ ಸ್ಕ್ಯಾನ್ ಮಾಡಿದರೆ KSPC ಅಪ್ರೂವಲ್ ಅನ್ನುವಂಥ ವ್ಯವಸ್ಥೆ ಬರ್ತಾಯಿದೆ. ಈಗಾಗಲೇ ಸುಧಾರಣೆ ಆಗ್ತಾಯಿದೆ. ಅದು ನಿರಂತರ ಪ್ರಕ್ರಿಯೆ. ಯಾಕಂದರೆ ಯಾರ್ಯಾರು ಸ್ಟಿಕ್ಕರ್ ಅಡ್ಡಾಡ್ಕೊಂಡು ಹೋಗಬಾರ್ದು, ವಕೀಲರ ಘನತೆಗೆ ಮತ್ತು ಗೌರವಕ್ಕೆ ಧಕ್ಕೆ ತರಬಾರ್ದು ಅಂತೇಳಿ ನಾವು ದೃಢ ನಿರ್ಧಾರವನ್ನು ತೊಗೊಂಡಿದ್ವಿ. ಈ ದೃಢ ನಿರ್ಧಾರವನ್ನು ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರು ಹಾಗೂ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಕೀಲರು ಸಹ ತುಂಬ ಹೃದಯದಿಂದ ಸ್ವಾಗತ ಮಾಡಿದ್ದಾರೆ. ಅದು ಕಂಟಿನ್ಯೂ ಆಗಿ ಪ್ರೊಸೆಸ್ ನಡೀತಾ ಇದೆ. ಈ ಒಂದು ಕೆಲಸದಿಂದ ಒಂದು ವಕೀಲರ ಗೌರವ ಹೆಚ್ಚಾಗಿದೆ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ತಮ್ಮ ಅಧಿಕಾರಾವಧಿಯಲ್ಲಿ ಫೈಲಿಂಗ್ ಪುಸ್ತಕ ತಾವು ಬಿಡುಗಡೆ ಮಾಡಿದ್ವಿ. ಅದು ಎಷ್ಟರ ಮಾತ್ರಕ್ಕೆ ಅನುಕೂಲ ಆಯಿತು ಅಂತೇಳಿ ತಾವು ತಿಳಿಸ್ಕೊಡ್ಬೋದು. ನೋಡಿ, ಇವತ್ತಿನ ದಿವಸ ತಂತ್ರಜ್ಞಾನ ಬೆಳೀತಾ ಇದೆ. ಇಡೀ ದೇಶದಲ್ಲಿಯೇ ನಮ್ಮ ಮೊಬೈಲ್ನಲ್ಲಿ ಎಲ್ಲ ಮಾಹಿತಿ ಸಿಗುವಂಥದ್ದಿದೆ. ಸಿಗಲಾರ್ದು ಯಾವುದಪ್ಪ ಅಂದ್ರೆ ತಂದೆ ತಾಯಿ, ಊಟ, ನಿದ್ದೆ, ಹೆಂಡತಿ, ಮಕ್ಕಳು ಮಾತ್ರ ಮೊಬೈಲ್ನಲ್ಲಿ ಸಿಗೋದು. ಎಲ್ಲ ಮಾಹಿತಿಯು ಮೊಬೈಲ್ನಲ್ಲಿ ಸಿಗುತ್ತೆ. ಈ ತಂತ್ರಜ್ಞಾನ ಬೆಳೆಯೋದ್ರಿಂದ ಮತ್ತು ಈ ಒಂದು ಪೇಪರ್ ಕಡಿಮೆ ಲೆಸ್ ಮಾಡೋದ್ರಿಂದ ನಮ್ಮ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟು ಪೇಪರ್ಲೆಸ್ ಕೋರ್ಟನ್ನು ಮಾಡಬೇಕಂತೇಳಿ ಬಂತು. ಆ ದೃಷ್ಟಿಯಲ್ಲಿ ನಾವು ಸಾಕಷ್ಟು ಹಿರಿಯ ವಕೀಲರಿಗೆ ಮತ್ತು ಕಿರಿಯ ವಕೀಲರಿಗೆ ಅದರ ಮಾಹಿತಿ ಇರೋಂಗಿಲ್ಲ. ಆ ದೃಷ್ಟಿಯೊಳಗೆ ನಾನು ಪ್ರಥಮ ಬಾರಿಗೆ ಅಧ್ಯಕ್ಷನಾದ ನಂತರ ಬೆಂಗಳೂರು ವಕೀಲ ಸಂಘದಲ್ಲಿ ಗೆದ್ದಂಥ ಎಲ್ಲ 42 ಜನಕ್ಕೂ ಸನ್ಮಾನ ಮಾಡಿ ಜಸ್ಟಿಸ್ ಪ್ರದೀಪ್ ಸಿಂಗ್ ಅವರನ್ನು ಕರೆದು ಆ ಪುಸ್ತಕವನ್ನು ಬಿಡುಗಡೆ ಮಾಡಿ ಇಡೀ ರಾಜ್ಯದ ವಕೀಲರಿಗೆ ಸಿಗುವಂಗೆ ಮಾಡಿದೆ. ಯಾವುದಾದ್ರೂ ವಕೀಲ ಸಂಘದವರು ನಮಗೆ ಫೈಲಿಂಗ್ ಬಗ್ಗೆ ಟ್ರೈನಿಂಗ್ ಬೇಕಂದ್ರೆ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀನಿ. ಈಗಾಗಲೇ ಸಾಕಷ್ಟು ಕಡೆ ನಮ್ಮ ಒಳ್ಳೆ ಟ್ರೈನರು ಹೋಗಿ ಫೈಲಿಂಗ್ ಬಗ್ಗೆ ಟ್ರೈನಿಂಗ್ ಮಾಡ್ತಾಯಿದ್ದಾರೆ. ಈ ಟ್ರೈನಿಂಗ್ ಮಾಡೋದ್ರಿಂದ ಆ ಟ್ರೈನಿಂಗನ್ನು ಪಡೆದುಕೊಡುವಂಥ ಎಲ್ಲ ವ್ಯಕ್ತಿಗಳು ಸಹ ಪ್ರಶಂಸೆಯನ್ನು ಮಾಡ್ತಾಯಿದ್ದಾರೆ. ಅದನ್ನು ಸಹ ನಾವು ರಾಜ್ಯ ವಕೀಲ ಪರಿಷತ್ನಿಂದ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾಯಿದ್ದೀವಿ. ತಂದೆ ತಾಯಿ, ಮನೆ ಮಕ್ಕಳು, ಹೆಂಡತಿ ಅಂತೇಳಿ ಅಂತ ಹೇಳಿದ್ರಿ. ಈ ವಿಷಯದಲ್ಲಿ ನಾವು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ನಿಮ್ಮ ಅಧಿಕಾರಾವಧಿನಲ್ಲಿ ನಿಮಗೆ ಬಹಳಷ್ಟು ಕಷ್ಟ ಅನ್ನೋ ಒಂದು ಸಂದರ್ಭ ಯಾವಾಗ ಬಂತು, ಆ ಒಂದು ವಿಚಾರ ನಮ್ಗೆ ತಿಳಿಸ್ಕೊಡಿ ಸರ್. ಸರ್, ಈಗಾಗಲೇ ಬ್ಯಾಂಕ್ವೆಟಲ್ಲಿ ಕಾರ್ಯಕ್ರಮ ಮಾಡೋ ಹೊತ್ನಾಗ ಕೆಲವೊಂದಿಷ್ಟು ವಕೀಲರು ಬ್ಯಾಂಕ್ವೆಟಲ್ಲಿ ಕಾರ್ಯಕ್ರಮ ಇದು ಅವಶ್ಯಕತೆ ಇದೆ ಅಂತ ಪ್ರಶ್ನೆ ಮಾಡಿದರು. ಪ್ರಶ್ನೆ ಮಾಡಿದಾಗ ನನಗೆ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು. ನಾನು ಕಾರ್ಯಕ್ರಮ ಮಾಡಿದೆ. ಕಾರ್ಯಕ್ರಮ ಮಾಡಿದ ನಂತರ ಯಾರು ಪ್ರಶ್ನೆ ಮಾಡಿದರು ಅದೇ ವಕೀಲರು ನೀನು ಮಾಡಿದ್ದು ಕರೆಕ್ಟು ಅಂತ ಇವತ್ತಿನ ದಿವಸ ಅಪ್ರಿಷಿಯೇಷನ್ ಮಾಡ್ತಾಯಿದ್ದಾರೆ. ನಾವು ವಕೀಲರ ಸಂಘಗಳ ಸಭೆಗಳು ಆಗ್ತಾ ಇರೋದೇ ಭಾಳ ವಿರಳ ನಮ್ಮ ರಾಜ್ಯ ವಕೀಲ ಪರಿಷತ್ತಿನಿಂದ. ಅದು ಮುಂದಿನ ನಿರ್ಮಾಣದಲ್ಲಿ ನಾವೆಲ್ಲ ಗೆದ್ದಂಥ ಸದಸ್ಯರು ಕೂಡಿಕೊಂಡು ಪ್ರತಿ ವರ್ಷಕ್ಕೊಮ್ಮೆ ರಾಜ್ಯ ವಕೀಲರ ಸಂಘದ ಪದಾಧಿಕಾರಿಗಳ ಸಭೆ ಮಾಡಿ ಅವ್ರ ಕಷ್ಟ ಸುಖಗಳನ್ನು ಕೇಳ್ತೀವಿ. ಅವ್ರ ಕಷ್ಟ ಸುಖಗಳನ್ನು ಕೇಳಿ ಅವರಿಗೆ ನಾವು ಸ್ಪಂದನೆಯನ್ನು ಮಾಡ್ತೀವಿ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಕೀಲರು ಸಹ ನಮ್ಮ ಕುಟುಂಬ ಸದಸ್ಯರು ಅನ್ನುವಂಥದ್ದನ್ನು ಮುಂದಿನ ದಿವಸದಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಅದರ ಜೊತೆಗೆ ಇನ್ನೊಂದು ನಾನು ಹೇಳೋಕ್ಕೆ ಇಚ್ಛೆಪಡ್ತಾಯಿದ್ದೀನಿ. ರಾಜ್ಯ ವಕೀಲರ ಪರಿಷತ್ತು 1960ರಿಂದ ಇಲ್ಲಿ ತನಕ ಬಂದಾಗ ಸುಮಾರು 60 ವರ್ಷಗಳಾಯಿತು. 60 ವರ್ಷಗಳಾದರೂ ಸಹ 10 ರಾಜ್ಯ ವಕೀಲರ ಸಮ್ಮೇಳನಗಳಾಗಿದೆ. ರಾಜ್ಯ ವಕೀಲರ ಸಮ್ಮೇಳನದಲ್ಲಿ ಸ್ವಲ್ಪ ಚರ್ಚೆಗಳಾಗಿದ್ದೀವಿ. ಮುಂದಿನ ದಿನಮಾನದಲ್ಲಿ ಪ್ರತಿ ವರ್ಷ ಸಮ್ಮೇಳನಗಳಾಗಿ ವಕೀಲರ ಕಷ್ಟ ಸುಖಗಳ ಚರ್ಚೆಯಾಗಿ ಮುಂದಿನ ದಿವಸ ಅದು ಮಾಡಬೇಕು ಅಂತ ನಾನು ಈ ವಿಷಯಕ್ಕೆ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಈಗ ತಾನೇ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಪದಾಧಿಕಾರಿಗಳು ಚಾನಲ್ ಫೋನ್ ಮಾಡಿ ನಮ್ಮ ಸರ್ಗೆ ಹುಬ್ಬಳ್ಳಿನಲ್ಲಿ 2-3 ತಿಂಗಳ ಹಿಂದೆ
ವಿಶ್ವ ಕಾನೂನು ನ್ಯಾಯಭೂಷಣ ಪ್ರಶಸ್ತಿ ತಗೊಂಡಿದ್ದಾರೆ ಅಂತೇಳಿ ನಾವು ಈಗ ತಾನೇ ವಿಷಯ ಕೇಳ್ಪಟ್ವಿ. ಈ ರೀತಿ ಒಂದು ಪ್ರಶಸ್ತಿ ತಗೊಳ್ಳಿಕ್ಕೆ ಮೂಲ ಕಾರಣ ಮತ್ತು ಇದಕ್ಕೆ ಭಾಳ ಹತ್ತಿರವಾಗಿರ್ತಕ್ಕಂಥ ಒಂದು ನಿಮಗೆ ಯಾವ ರೀತಿ ಅನುಕೂಲ ಆಯಿತು ಅಂತೇಳಿ ತಿಳಿಸ್ಕೊಡಿ ಸರ್. ನಾನು ಹಳ್ಳಿಯಿಂದ ಬಂದವನು, ಬಾದಾಮಿ ತಾಲೂಕು ಬೇಲೂರಿಂದ ಬಂದವನು, ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದವನು. ಬಟ್ ಒಂದೇನಿದೆ ಅಂತಂದ್ರೆ ನನ್ನ ಹತ್ರ ಪ್ರಾಮಾಣಿಕವಾದ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಹಠ ಇದೆ. ಆ ಹಠದಿಂದ ಇವತ್ತಿನ ದಿವಸ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಕೀಲ ಸಂಘಗಳು ಕಾನೂನು ಬಯಲಾದಲ್ಲಿ ಬಂದು ಇವತ್ತೊಂದೊಂದು ಸಂಘಗಳು 40-50 ವರ್ಷ ಆದರೂ ನಾನೇ ಸುಪ್ರೀಂ ಅಂತ ಹೇಳ್ತಾಯಿದ್ದು. ಅದನ್ನು ನಾನು ಕಾನೂನಾತ್ಮಕವಾದ ಅಲ್ಲ ಅಂದಾಗ ಅವರೂ ಸಹ ಒಪ್ಪಿಕೊಂಡು ರಾಜ್ಯ ವಕೀಲರ ಪರಿಷತ್ತೇ ರಾಜ್ಯಕ್ಕೆ ಸುಪ್ರೀಮು ಅನ್ನುವಂಥ ಮಾತನ್ನು ಒಪ್ಪಿಕೊಂಡ್ರು. ಆ ನಿಟ್ಟಿನೊಳಗೆ ನಾನು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರಿಂದ ಅನ್ನೋಕ್ಕಿಂತ ನಮ್ಮ ವಕೀಲ ನನಗೆ ಸಲಹೆ ಸೂಚನೆ ಕೊಟ್ಟರು. ಸಾಕಷ್ಟು ಜನ ಸರ್ ಹಿಂಗೆ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಹಿಂಗೆ ಮಾಡಿದ್ರೆ ಒಳ್ಳೆಯದಾಯಿತು, ಅದನ್ನು ಚಿಂತನೆ ಮಾಡಿದೆ. ಆ ಪ್ರಶಸ್ತಿಗಳೆಲ್ಲ ನನಗೆ ಕೊಟ್ಟಿದ್ದಲ್ಲ, ನಮ್ಮ ವಕೀಲರಿಗೆ ಕೊಟ್ಟದ್ದು ಅನ್ನುವಂಥ ಭಾವನೆ ನನಗಿದೆ. ಬಟ್ ನಾನು ಅಧ್ಯಕ್ಷನೇ ಆಗಿರೋದ್ರಿಂದ ನನ್ನ ಹೆಸರಿನಲ್ಲಿ ಮಾತ್ರ ಬಂದಿದೆ. ಇದೆಲ್ಲವೂ ಸೇರಬೇಕಾಗಿದ್ದು ಇಡೀ ರಾಜ್ಯದ 1,33,000 ಜನರಲ್ಲಿ ನಾನು ಅಧ್ಯಕ್ಷ ಅವಧಿಯಲ್ಲಿದ್ದು 9 ತಿಂಗಳಲ್ಲಿ ದಿನಕ್ಕೆ 3-4 ಜನ ನನಗೆ ಸಲಹೆ ಸೂಚನೆ ಕೊಡ್ತಿದ್ದರು. ಅವರು ಸಲಹೆ ಸೂಚನೆ ಮೇಲೆ ಕೆಲಸ ಮಾಡಿದ್ದೀನಿ. ನಿಮಗೆ ಗೊತ್ತಿರೋದು ಓನ್ಲಿ ಒಂದೇ ಪ್ರಶಸ್ತಿ, ಆದರೆ ಆ ರೀತಿ ಸಾಕಷ್ಟು ಪ್ರಶಸ್ತಿಗಳನ್ನು ನಮ್ಮ ರಾಜ್ಯ ವಕೀಲರ ಪರಿಷತ್ತಿ ಬಂದು ನಾನು ಸನ್ಮಾನ ಮಾಡಿ ಕೊಟ್ಟು ಹೋಗಿದ್ದಾರೆ. ಅದನ್ನು ನಾನು ಎಲ್ಲೂ ಪಬ್ಲಿಸಿಟಿ ಮಾಡಿಲ್ಲ. ಈ ಮಾಸ್ ಟಿ ವಿಯ ಪಬ್ಲಿಕ್ಕಿನ ಎಲ್ಲ ವಕೀಲರಿಗೂ ಅದು ಸಲ್ಲಬೇಕಾಗತ್ತೆ ಅನ್ನುವಂಥ ಮಾತನ್ನು ಈ ಮಾಸ್ ಟಿ ವಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾರೆ. ಏನು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರು ಬದಲಾವಣೆ ತುರಾತುರನಾಯಿತು. ಯಾಕೆಂದರೆ ಇಷ್ಟು ಮಾಡಿದವರು ಮುಂದೆ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತೇಳಿ ಎಲ್ಲ ಒಂದು ದಿನಚರಿ ಮಾಡಿರ್ತಾರೆ. ಇದ್ದಕ್ಕಿದ್ದಾಗೆ ತಾವು ಬದಲಾವಣೆ ಆಯಿತು, ಹೊಸಬು ತಾವು ಶುಭ ಕೋರಿದ್ರಿ. ಹೀಗಿದ್ದಾಗ ತಾವು ಮಾಜಿ ಅಧ್ಯಕ್ಷರಾಗಿದ್ದೀರಿ. ಹೀಗಿದ್ದಾಗ ನೀವು ನಮ್ಮ ಪರಿಷತ್ತಿಗೆ ಏನಾದ್ರು ಹೇಳಬೇಕು ಅನ್ನೋದೇನಾದ್ರು ವಿಚಾರ ಇದ್ದರೆ ತಾವು ತಿಳಿಸ್ಕೊಡಿ ಸರ್. ಇವತ್ತಿನ ದಿವಸ ನಾವು 1,33,000 ಜನ ಇದ್ದೀವಿ. 1,33,000 ಜನ ಇದ್ದರೂ ಸಹ ನಮ್ಮ ರಾಜ್ಯ ವಕೀಲರ ಪರಿಷತ್ತಿಗೆ ಸ್ವಂತ ಕಟ್ಟಡ ಇಲ್ಲ, ಸ್ವಂತ ಜಾಗ ಇಲ್ಲ. ಇದನ್ನು ಮಾಡಬೇಕಂತ ಆಶಾಭಾವನೆ ನಂದಿತ್ತು. ಸಂಬಂಧಪಟ್ಟ ಸರ್ಕಾರದ ಜೊತೆಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಜೊತೆಗೆ ನಾನು ಚರ್ಚೆಯನ್ನು ಮಾಡಿದ್ದೆ. ಅದು ಶೀಘ್ರದಲ್ಲೇ ಆಗುತ್ತೆ ಅನ್ನೋವಂಥ ಆಶಾಭಾವನೆ ನಾನು ಇಟ್ಕೊಂಡಿದ್ದೆ. ಆದರೆ ಕಾನೂನಾತ್ಮಕವಾಗಿ ಪ್ರತಿಯೊಬ್ಬರು ಅಧ್ಯಕ್ಷ ಆಗಬೇಕಂತ ಆಸೆ ಇರುತ್ತೆ. ಬದಲಾವಣೆ ಆಗಿದೆ. ಮುಂದಿನ ದಿನಮಾನದಲ್ಲಿ ಆ ಅಧ್ಯಕ್ಷರು ರಾಜ್ಯ ವಕೀಲರ ಪರಿಷತ್ತಿಗೆ ಒಳ್ಳೆಯ ಜಾಗ ಮತ್ತು ಒಳ್ಳೆಯ ಬಿಲ್ಡಿಂಗನ್ನು ಮಾಡಲಿ ಅನ್ನುವಂಥದ್ದು ನನ್ನ ಆಶೆ ಇದೆ. ಅದರ ಜೊತೆಗೆ ಇಡೀ ರಾಜ್ಯದಲ್ಲಿ ವಕೀಲರ ಕೂಗಿದೆ. ಕರ್ನಾಟಕ ಅಡ್ವೊಕೇಟ್ ವೆಲ್ಫೇರ್ ಫಂಡ್ ಆ್ಯಕ್ಟ್ ಪ್ರಕಾರ 15 ವರ್ಷ ಸರ್ವಿಸ್ ಆದವ್ರಿಗೆ 4 ಲಕ್ಷ, 15ರಿಂದ 35 ವರ್ಷ ಆದವ್ರಿಗೆ 6 ಲಕ್ಷ, 35 ಮೇಲಿರೋರಿಗೆ 8 ಲಕ್ಷ ಅಂತಿದೆ. ಅದನ್ನು ಅಮೆಂಡ್ಮೆಂಟ್ ಮಾಡಬೇಕನ್ನುವಂಥ ಆಸೆ ಇತ್ತು. ಆ ಅಮೆಂಡ್ಮೆಂಟನ್ನು ಮುಂದಿನ ದಿನಮಾನದಲ್ಲಿ ನೂತನವಾಗಿ ಆಯ್ಕೆ ಬಂದಂಥ ಸದಸ್ಯರು ಸೇರಿ ವಕೀಲರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅದರ ಜೊತೆಗೆ ವಕೀಲರಿಗೆ ಆರೋಗ್ಯ ವಿಮೆಯನ್ನು ಮಾಡಬೇಕಾಗಿದೆ. ಆರೋಗ್ಯ ವಿಮೆ ಮಾಡಬೇಕಾದ್ರೆ ಬೊಮ್ಮಾಯಿ ಅವರು ಹಿಂದಿನ ಸರ್ಕಾರದಲ್ಲಿ 100 ಕೋಟಿಯನ್ನು ಇಟ್ಟಿದ್ದರು. ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಂತ ಮಾಡಿದ್ದೆ. ಬಟ್ ಬೇರೆ ಒತ್ತಡ ಕಾರಣದಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕಾಗಲಿಲ್ಲ. ಅದರ ಜೊತೆಗೆ ಕೇಂದ್ರ ಸರ್ಕಾರದವರು ಸಹ ಡಾಟಾವನ್ನು ಕೇಳಿದ್ದಾರೆ, ಎಷ್ಟು ಜನ ವಕೀಲರಿದ್ದಾರೆ, ಎಷ್ಟು ವಯಸ್ಸಿನವರಿದ್ದಾರೆ ಅಂತೇಳಿ. ಕೇಂದ್ರ ಸರ್ಕಾರದವರು ಆರೋಗ್ಯ ವಿಮೆಯನ್ನು ಮಾಡಬೇಕಂತ ಚಿಂತನೆ ಮಾಡ್ತಾಯಿದ್ದಾರೆ. ಮುಂದಿನ ದಿನಮಾನದಲ್ಲಿ ಕೇಂದ್ರ ಸರ್ಕಾರದ ಕಾನೂನು ಮಂತ್ರಿಗಳು, ಆರೋಗ್ಯ ಮಂತ್ರಿಗಳಿಗೂ ಹಾಗೂ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೂ ಮಾತಾಡಿ ಇಡೀ ದೇಶಾದ್ಯಂತ ಇರ್ತಕ್ಕಂಥ ಎಲ್ಲ ವಕೀಲರಿಗೂ ಸಹ ಆರೋಗ್ಯ ವಿಮೆಯನ್ನು ಮಾಡಬೇಕು ಅಂತ ಕೇಳ್ಕೊತೀನಿ. ಅದರ ಜೊತೆಗೆ ನಾನು ಅಧ್ಯಕ್ಷನಿದ್ದಾಗ ಸುಮಾರು ಒಂದು 8 ಕಂಪ್ನಿಗಳನ್ನು ಕರೆಸಿ ಮಾತಾಡಿ ಒಂದು ಹಂತಕ್ಕೆ ತಂದಿದ್ವಿ. ಆ ಕೆಲಸವನ್ನು ನಮ್ಮ ಇರ್ತಕ್ಕಂಥ ಅಧ್ಯಕ್ಷರು ಮುಂದಿನ ದಿನಮಾನದಲ್ಲಿ ಮಾಡ್ತಾರೆ. ವಕೀಲರು ಸಾಕಷ್ಟು ಜನ ಆರೋಗ್ಯ ವಿಮೆ ಇಲ್ಲದೆ ಅವರ ಕುಟುಂಬಗಳು ತುಂಬ ತೊಂದರೆಯನ್ನು ಅನುಭವಿಸ್ತಿದ್ದವು. ಆ ತೊಂದರೆಯನ್ನು ಅನುಭವಿಸ್ತಾ ಹಾಗೆ ಮಾಡೋ ಜವಾಬ್ದಾರಿ ರಾಜ್ಯ ವಕೀಲರ ಪರಿಷತ್ತಿಗೆ ಆಯ್ಕೆಯಾಗಿ ಬಂದಂಥ ಪ್ರತಿಯೊಬ್ಬ ಸದಸ್ಯರ ಮೇಲಿದೆ ಅಂತ ಈ ಮಾಸ್ ಟಿ ವಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಸರ್, ಈಗ ಇಷ್ಟೊತ್ತು ತಮ್ಮ ಜೊತೆ ಇದ್ರಿ, ನಮ್ಮ ಚಾನಲ್ಗೆ ಬಂದಿದ್ದೀರಾ. ಹೀಗಿದ್ದಾಗ ತುಂಬ ಜನ ನಿಮ್ಮ ನೋಡೋಕ್ಕೂ ಬಂದಿದ್ದಾರೆ. ಈ ಒಂದು ಹಂತದಲ್ಲಿ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಒಬ್ಬ ಕಾರ್ಪೊರೇಟ್ರು ಮತ್ತು ಕಾರ್ಪೊರೇಟ್ರ್ ಆಗ್ಲಿಕ್ಕೆ ಇಷ್ಟಪಡಲ್ಲ. ಒಂದು MLA ಆದವರು MP ಆಗಬೇಕು, ಮತ್ತು ಸಚಿವರಾಗಬೇಕು, ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು ಅಂತೇಳಿ ಭಾಳ ಕನ್ಸ್ಕೊಳ್ತಾರೆ. ಅದೇ ರೀತಿಯಲ್ಲಿ ನಾವು ನಿಮ್ಮನ್ನು ಏನು ಕೇಳಬೇಕು ಅಂದರೆ, ಈಗಾಗಲೇ ತಾವು ಅಧ್ಯಕ್ಷ ಆಗಿದ್ರಿ. ಅಕಸ್ಮಾತ್ ನೀವು ಈ ಚುನಾವಣೆಯಲ್ಲಿ ನಿಂತು ಭಾಗವಹಿಸ್ತಿದ್ದೀರಾ ಅಥವಾ ಏನಾದ್ರು ಮತ್ತೆ ಏನಾದ್ರು ಒಲ್ದು ಬಂದರೆ ವಕೀಲರ ಆಸೆಗಳ ಪ್ರಕಾರವಾಗಿ ನೀವೇನಾದ್ರು ಮತ್ತು ಚುನಾಯಿತರಾದರೆ ಅದೇ ಅಧ್ಯಕ್ಷ ಸ್ಥಾನಕ್ಕೆ ನೀವು ಅಧಿಕಾರ ಸ್ವೀಕರಿಸ ಇಷ್ಟಪಡ್ತೀರಾ ಅಥವಾ ಮುಂದಕ್ಕೆ ಡೆಲ್ಲಿ ಥರ ಏನಾದ್ರು ಮುಂದಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಒಂದು ಖುಷಿ ಹಂಚ್ಕೊಳ್ಳಿ ಸರ್. ಅಧ್ಯಕ್ಷ ಸ್ಥಾನ ಸ್ವೀಕರಿಸ್ತೀರಾ? ನನ್ನ ಖುಷಿ ಅನ್ನೋಕ್ಕಿಂತ ಇಡೀ ರಾಜ್ಯದ ವಕೀಲರ ಅಪೇಕ್ಷೆ ಏನಿದೆ ಮತ್ತು ದೇವರ ಅಪೇಕ್ಷೆ ಏನಿದೆ ಆ ರೀತಿ ಕೆಲಸ ಮಾಡುವಂಥ ವ್ಯಕ್ತಿ ನಾನು. ಇಡೀ ರಾಜ್ಯದ ವಕೀಲರು ಚುನಾವಣೆ ನಿಂತು ನನಗೆ ಅವಕಾಶ ಕೊಟ್ಟರೆ ವಕೀಲರ ಸೇವೆ ಮಾಡ್ತೀನಿ. ಅದರ ಜೊತೆಗೆ ಆಯ್ಕೆಯಾದಂಥ 25 ಜನರು ಅವಕಾಶ ಕೊಟ್ಟು
ಅಧ್ಯಕ್ಷ ಆಗುವಂಥ ಕೆಲಸ ಮಾಡ್ತೀನಿ. ನಾನು ಒಂದು ಏನು ಅಂದ್ಕೊಂಡಿದ್ದೆ ಅಂದರೆ ವಕೀಲರು ಏನು ಹೇಳ್ತಾರೆ ವಕೀಲರಿಗೆ ಒಳ್ಳೆಯ ಆಗುವ ಕೆಲಸವನ್ನು ದೃಢ ನಿರ್ಧಾರ ಯಾವುದೇ ಒಂದು ಮುಲಾಜಿಗಂತದೆ ಮಾಡ್ತೀನಿ. ನನ್ನ ಆಸೆ ಇರೋದು ಎಲ್ಲವೂ ತೃಪ್ತಿದಾಯಕ. ಅಧಿಕಾರ ಬಂದರೂ ತೃಪ್ತಿದಾಯಕ, ಅಧಿಕಾರ ಹೋದರೂ ತೃಪ್ತಿದಾಯಕ. ನಾನು ಅಧ್ಯಕ್ಷನಾಗಿ ಸ್ವೀಕರಿಸಿದಾಗ ಸಾಕಷ್ಟು ಮಾಧ್ಯಮದವರು ನನ್ನನ್ನು ಕೇಳಿದರು, ಏನು ಸರ್ ನಿಮ್ದು ಇಮಿಡಿಯೇಟ್ಲಿ ಇಫೆಕ್ಟ್ ಅಂತಿದೆ, ಅಧಿಕಾರ ಅವಧಿ ಇಲ್ಲಲ್ಲ ಅಂತ ಹೇಳಿದರು. ನಾನು ಅವತ್ತಿನ ದಿವಸ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ನಾನು ಒಳ್ಳೆ ಕೆಲಸ ಮಾಡಿದ್ರೆ ಜಾಸ್ತಿ ಹೊತ್ತಿರ್ತೀನಿ, ಕೆಟ್ಟ ಕೆಲಸ ಮಾಡಿದರೆ ಇವತ್ತೇ ನನ್ನ ಅಧಿಕಾರ ಮುಗಿತು ಅಂತ ಹೇಳಿದ್ದೀನಿ. ಅದರ ಜೊತೆಗೆ ನನ್ನನ್ನು ಮಾಡಿದಂಥ ವ್ಯಕ್ತಿಗಳ ಕೈಯಲ್ಲಿ ನಾನು ರಾಜೀನಾಮೆ ಪತ್ರವನ್ನು ಬರೆದು ಕೊಟ್ಟು ಬಂದಿದ್ದೀನಿ ಅಂತ ಹೇಳಿದ್ದೀನಿ. ಆ ನಿಟ್ಟಿನೊಳಗೆ ನನಗೆ 9 ತಿಂಗಳ ಅವಕಾಶ ಕೊಟ್ಟಿದ್ದರು. 9 ತಿಂಗಳಲ್ಲಿ ನಾನು ಪ್ರಾಮಾಣಿಕವಾಗಿ ಧೈರ್ಯದಿಂದ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ. ಮುಂದಿನ ದಿವಸದಲ್ಲಿ ಇಡೀ ರಾಜ್ಯದ ವಕೀಲರ ಅಪೇಕ್ಷೆ ಮತ್ತು ಆಯ್ಕೆಯಾಗಿ ಬಂದಂಥ ವಕೀಲರ ಅಪೇಕ್ಷೆ ಇದ್ದರೆ ನಾನು ಕೆಲಸ ಮಾಡಲಿಕ್ಕೆ ವಕೀಲರ ಕೆಲಸ ಅಧಿಕಾರಿ ಇರಲಿ ಬಿಡಲಿ ಸದಾ ನಾನು ಸಿದ್ಧನಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತು ಪ್ರತಿ ದಿವಸ ನನಗೆ 5 ರಿಂದ 10 ಕಾಲಗಳು ವಕೀಲರ ಸಮಸ್ಯೆಗಳನ್ನ ಕೇಳ್ಕೊಂಡು ಬರ್ತಾವೆ. ಇವತ್ತು ಕರೋನಾ ಪೀರಿಯಡ್ನಲ್ಲಿರ್ಬೋದು, ಮತ್ತೊಂದು ಪೀರಿಯಡ್ನಲ್ಲಿರ್ಬೋದು. ಸಾಕಷ್ಟು ಜನ ಕರೋನಾ ಪೀರಿಯಡ್ನಲ್ಲಿ ಅಂದರು ಸರ್ಕಾರ ತುಂಬ ಸಂಕಷ್ಟದಲ್ಲೇ ಸರ್ಕಾರ ಅಮೌಂಟ್ ಕೇಳೋದು ಬೇಡ ಅಂತ. ಅವತ್ತಿನ ದಿವಸ ನಾನು ಭಾರತೀಯ ಜನತಾ ಪಕ್ಷದ ಕಾನೂನು ಪ್ರಕೋಷ್ಠ ರಾಜ್ಯ ಸಂಚಾಲಕನಾಗಿದ್ದೆ. ಅವತ್ತಿದ್ದಂಥ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳಿಗೆ ಹೇಳಿ 10 ಕೋಟಿಯನ್ನು ಎಲ್ಲರ ಒಂದು ನಮ್ಮ ಸದಸ್ಯರ ಒಪ್ಪಿಗೆಯ ಮೇರೆಗೆ ಎಲ್ಲರೂ ಸೇರಿಕೊಂಡು ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕಿ ಮೊದಲು 5 ಕೋಟಿ ಕೊಟ್ಟರು, ಸಾಲಲ್ಲ ಅಂದಮೇಲೆ ಮತ್ತೆ 5 ಕೋಟಿ ಕೊಟ್ಟರು. ನಮ್ಮ ಕರೋನಾ ಹೊಂದಿದಂಥ ಎಲ್ಲ ವಕೀಲರಿಗೂ ಸಹ ನಾವು 25 ಜನ ಸೇರಿ ನ್ಯಾಯಯುತವಾಗಿ ಅವರ ಅಕೌಂಟಿಗೆ ಹೋಗುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ನೀವು ಬಂದ ಒಂದು 9 ತಿಂಗಳಲ್ಲೇ ಬೆಂಗಳೂರಲ್ಲ, ಇಲ್ಲಿಂದ ಬಿಜಾಪುರ ಆಗ್ಬೋದು, ಈ ಕಡೆ ನಮ್ಮ ದಕ್ಷಿಣ ಕನ್ನಡ ಆಗ್ಬೋದು, ಎಲ್ಲ ಕಡೆ ಮಿಡ್ಡಲ್ ಕೋಡ್ ಅಂದರೆ ಈ ಪರಿಚಯ ಆದ ವ್ಯಕ್ತಿ ಅಂತೇಳಿ ಭಾಳ ಒಂದು ಉತ್ತಮ ಕೆಲಸ ಮಾಡ್ಬೋದು ಎಂಬ ಒಳ ಪ್ರಸಿದ್ಧಿಯಾಗಿದ್ದೀರಿ. ಹೀಗಿದ್ದಾಗ ಈಗಾಗಲೇ ನೀವು ಅಧ್ಯಕ್ಷರಾಗಿ ಭಾಳ ಹೆಸರು ಮಾಡಿದ್ದೀರಿ. ನೀವು ಯಾಕೆ ಡೆಲ್ಲಿ ಲೆವೆಲ್ ಕೆಲಸ ಮುಂದೆ ಹೋಗಬಾರ್ದು? ಯಾಕೆಂದರೆ ಕರ್ನಾಟಕದಲ್ಲಿದ್ದು ಕನ್ನಡ ಹೆಸರು ಮಾಡಿದ್ದೀರಾ. ನೀವು ಯಾಕೆ ದೇಶದಾದ್ಯಂತ ಯಾಕೆ ಇರಬಾರ್ದು, ಮುಂದಕ್ಕೆ ಯಾಕೆ ಹೋಗಬಾರ್ದು? ಈಗ ಬಿಟ್ಟು ಡೆಲ್ಲಿಲಿ ಯಾಕೆ ನೀವು ಅಧಿಕಾರ ಒಂದು ಮಾಡ್ಕೊಂಡು ಯಾಕೆ ಪಡಬಾರ್ದು? ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಹಂಚ್ಕೊಳ್ಳಿ ಸರ್. ನಮ್ಮಲ್ಲಿ ಸರ್ ನಾನು ಹೇಳೋದು ನನ್ನ ಕೈಯಲ್ಲಿ ಯಾವುದೂ ಇಲ್ಲ. ನಾನು ಪ್ರಾಮಾಣಿಕವಾಗಿ ಧೈರ್ಯದಿಂದ ಕೆಲಸ ಮಾಡುವ ವ್ಯಕ್ತಿ. ಇಡೀ ರಾಜ್ಯದ ವಕೀಲರು ಆಶೀರ್ವಾದ ಮಾಡಿದರೆ ನಾನು ರಾಜ್ಯ ವಕೀಲ ಪರಿಷತ್ತಿನ ಸದಸ್ಯನಾಗಿರ್ತೀನಿ. ಆನಂತರ ಆಯ್ಕೆಯಾದಂಥ ಎಲ್ಲ ವಕೀಲರು ಕೂಡ ನನಗೆ ಏನು ಜವಾಬ್ದಾರಿ ಕೊಡ್ತಾರೋ ಆ ಕೊಟ್ಟಂಥ ಜವಾಬ್ದಾರಿಯನ್ನು ಯಾವುದೇ ಜವಾಬ್ದಾರಿ ಕೊಡಲಿ, ಅದು ಸಣ್ಣದಿರಲಿ ದೊಡ್ಡದಿರಲಿ, ಒಳ್ಳೆ ರೀತಿಯ ಕೆಲಸವನ್ನು ಮಾಡ್ತೀನಿ ಅನ್ನುವಂಥ ಆಶಾಭಾವನೆಯನ್ನು ನಾನು ಹೊಂದಿದ್ದೀನಿ. ಬಟ್ ನನಗಾಗಿ ಇಂಥ ಅಧಿಕಾರ ಬೇಕಂತ ನಾನು ಹುಡ್ಕೊಂಡು ಯಾವುದೂ ಹೋಗಿಲ್ಲ. ಇವತ್ತಿನ ದಿವಸ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ರಾಜ್ಯಾಧ್ಯಕ್ಷ ಈ ಟೈಮಲ್ಲಿ ಆಗ್ತೀನಿ ಅಂತ ಯಾರ ಕನಸು ಮನಸ್ಸಿನೂ ಇದ್ದಿಲ್ಲ. ನನ್ನ ಕನಸು ಮಂದು ನನ್ನ ಪ್ರಾಮಾಣಿಕತೆ, ನನ್ನ ನಡೆಯನ್ನು ನೋಡಿಕೊಂಡು ನಮ್ಮ ದೆಹಲಿಯ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷರಾದಂಥ ಮನನ್ ಕುಮಾರ್ ಮಿಶ್ರಾ ಅವರು ನನ್ನನ್ನು ಅಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅವರು ಅವಕಾಶ ಕೊಟ್ಟ ಟೈಮ್ದಲ್ಲಿ ನಾನು ಒಳ್ಳೆಯ ಕೆಲಸವನ್ನು ಮಾಡಿದ್ದೀನಿ ಅನ್ನೋಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಅದರ ಜೊತೆಗೆ ಸಾಕಷ್ಟು ಜನ ನನ್ನನ್ನು ನಾಮಿನೇಟೆಡ್ ಚೇರ್ಮನ್ರು ಅಂತ ಹೇಳ್ತಿದ್ರು. ನಾಮಿನೇಟೆಡ್ ಚೇರ್ಮನ್ ಏನು ಕೆಲಸ ಮಾಡಿದ್ರು ನೋಡಿಕೊಂಡು ಇವತ್ತು ಅವರೇ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಈ ಮಾಸ್ ಟಿ ವಿ ಮುಖಾಂತರ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮಾಸ್ ಟಿ ವಿ ಎಲ್ಲ ವೀಕ್ಷಕರಿಗೂ ಹೇಳೋದು ಇಚ್ಛೆಪಡ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಾಯಿದೆ. ಕೇಂದ್ರ ಸರ್ಕಾರ ಒಂದು ಚುನಾವಣೆ ಒಂದು ದೇಶ ಅನ್ನೋದನ್ನು ತರ್ತಾ ಇದ್ದೀವಿ. ಅದೇ ರೀತಿಯಾಗಿ ದೇಶಾದ್ಯಂತ ರಾಜ್ಯ ಎಲ್ಲ ವಕೀಲರ ಪರಿಷತ್ತಿನ ಚುನಾವಣೆಯು ಒಂದೇ ಟೈಮ್ನಲ್ಲೇ ಆಗ್ತದೆ. ಮುಂದಿನ ದಿನಮಾನದಲ್ಲಿ ಒಂದು ದೇಶ ಒಂದು ಚುನಾವಣೆ ಯಾವ ರೀತಿಯಾಗಿ ನಮ್ಮ ಪ್ರಧಾನಮಂತ್ರಿಯವರು ಕನಸನ್ನು ಕಂಡಿದ್ದಾರೆ, ಆ ರೀತಿಯಾಗಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ರಾಜ್ಯ ವಕೀಲರ ಪರಿಷತ್, ಎಲ್ಲ ರಾಜ್ಯದ ವಕೀಲರ ಪರಿಷತ್ತುಗಳು ಸೇರಿ ಇಡೀ ದೇಶದಲ್ಲಿ ವಕೀಲರು ಒಂದು ಹಾಗೂ ಒಂದೇ ಚುನಾವಣೆ, ತಾಲೂಕಾ ಇರಲಿ, ಜಿಲ್ಲೆ ಇರಲಿ, ರಾಜ್ಯ ವಕೀಲರ ಪರಿಷತ್ತಲ್ಲಿ BC ಇರಲಿ ಮಾಡುವಂಥ ವ್ಯವಸ್ಥೆಯನ್ನು ತರಬೇಕು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳಿಗೂ ಹಾಗೂ ಕೇಂದ್ರ ಮಂತ್ರಿಗಳಿಗೂ ಹಾಗೂ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಎಲ್ಲ ಸದಸ್ಯರಿಗೂ ಮತ್ತು ದೇಶದ ಎಲ್ಲ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರಿಗೂ ಮಾಸ್ ಟಿ ವಿ ಮುಖಾಂತರ ಮನವಿಯನ್ನು ಮಾಡ್ಕೊತೀವಿ. ಇದಕ್ಕೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ವಕೀಲರು ಸ್ಪಂದನೆ ಮಾಡಿ ವಕೀಲರ ವೆಚ್ಚವನ್ನು ಮತ್ತು ಈ ಚುನಾವಣೆಗಳಿಂದ ಆಗ್ತಕ್ಕಂಥ ವೆಚ್ಚಗಳನ್ನು ಕಡಿಮೆ ಮಾಡಬೇಕು. ಒಂದು ದೇಶ ಒಂದು ಚುನಾವಣೆ, ಒಂದು ವಕೀಲರು ಇಡೀ ದೇಶ ಒಂದು ಅನ್ನುವಂಥದ್ದನ್ನು ನಾವು ಪ್ರೂವ್ ಮಾಡ್ತೀವಿ ಅನ್ನುವಂಥ ಆಶಾಭಾವನೆಯನ್ನು ನಾನು ಹೊಂದಿದ್ದೀನಿ ಸರ್. ಹೀಗಿದ್ದಾಗ ತಾವು ಏನು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಬೆಂಗಳೂರು ಪ್ರಸ್ತುತದಲ್ಲೇ ಇದೆ. ಈಗಾಗಲೇ ಸುಮಾರು ಜನ ನಮ್ಮ ಜಗದೀಶ್ ಶೆಟ್ಟರ್ ಆಗ್ಬೋದು, ಜೊತೆಗೆ ಏನು ಈಗ ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ ಸಿದ್ದರಾಮಯ್ಯರಾಗ್ಬೋದು, ಆಮೇಲೆ ಇನ್ನೂ ಭಾಳ ಅನೇಕ ಗಣ್ಯ ವ್ಯಕ್ತಿಗಳು ಸಚಿವರಾಗಿದ್ದರು, ಮುಖ್ಯಮಂತ್ರಿಗಳಾಗಿದ್ದರು, ಮಾಜಿ ಸಚಿವರಾಗಿದ್ದರು. ಎಲ್ಲ ವಕೀಲರುಗಳು ಯಾಕೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸ್ವಂತ ಜಾಗದಲ್ಲಿ
ಅದನ್ನು ಮಾಡೋಕ್ಕಾಗಲಿಲ್ವಾ? ಅದ್ರ ಬಗ್ಗೆ ಏನು ಅಂತ ಸ್ವಲ್ಪ ತಿಳಿಸ್ಕೊಡಿ ಸರ್. ಇವತ್ತಿನ ದಿವಸ ರಾಜ್ಯ ವಕೀಲರ ಪರಿಷತ್ತು ಸ್ಟ್ಯಾಟ್ಯೂಟರಿ ಬಾಡಿ, ಇಡೀ ರಾಜ್ಯಕ್ಕೆ ಹೆಡ್ಡಿಗೆ ಜಾಗ ಕೊಡಬೇಕಂತೂ ಸಾಕಷ್ಟು ಮುಖ್ಯಮಂತ್ರಿಗಳಾದವರು ಇಚ್ಛಾಶಕ್ತಿಯನ್ನು ಹೊಂದಿದ್ದಾರೆ. ಆದರೆ ನಮ್ಮ ವಕೀಲರು ಮತ್ತು ಕೆಲವು ಸದಸ್ಯರು ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತಿನವರೆಗೂ ಜಾಗ ಆಗಿಲ್ಲ ಅನ್ನೋದು ನನ್ನ ಆಶಾಭಾವನೆ. ಅವ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಯಾರು ವಕೀಲರು ಅಂದರೆ ಯಾರು ಅಂತ ಹೇಳೋಕ್ಕಾಗಲ್ಲ. ಅದು ಎಲ್ಲರೂ ಸಹ ಎಲ್ಲ ವಕೀಲರು ಸಹ ಒಗ್ಗಟ್ಟಿನಿಂದ ಇಚ್ಛಾಶಕ್ತಿ ಇವತ್ತೇ ಮಾಡಿದ್ದು ಕರೆಯಾದರೆ ನಾಳೆ ಬೆಳಗ್ಗೆ ರಾಜ್ಯ ವಕೀಲರ ಪರಿಷತ್ತಿಗೆ ಜಾಗ ಬರುತ್ತೆ. ಆದಂಥ ಎಲ್ಲ ಮುಖ್ಯಮಂತ್ರಿಗಳು ಏನಾದರೂ ಒಂದು ಕೊಡಬೇಕು ಅಂತಿದೆ, ಎಲ್ಲೆಲ್ಲಿ ಹೋದರೂ ಏನೇನೋ ಕೊಡ್ತಾರೆ. ಬಟ್ ಇಚ್ಛಾಶಕ್ತಿ ಕೊರತೆಯಿಂದ ಅದು ಆಗಿಲ್ಲ ಅನ್ನುವಂಥ ನನ್ನ ಆಶಾಭಾವನೆ ಇದೆ. ಇವತ್ತಿನ ದಿವಸ ಸ್ವತಃ ನಾನೇ ಅಧ್ಯಕ್ಷ ಆದಮೇಲೆ ನಮ್ಮ ಕಾರ್ಯದರ್ಶಿಗಳು ಹೇಳಿದೆ, ರಾಜ್ಯ ವಕೀಲರ ಪರಿಷತ್ತಿನಲ್ಲಿ ಒಂದು ಸ್ವಂತ ಕಾರಿಲ್ಲ, ಡ್ರೈವರ್ ಇಲ್ಲ, ನನ್ನ ಕಾರನ್ನು ಕೊಡ್ತೀನಿ ಅಂತ ಹೇಳಿದೆ. ಬಟ್ ನಮ್ಮಲ್ಲಿರ್ತಕ್ಕಂಥ ಸ್ಟಾಫು ಹಳೆ ಸಿಸ್ಟಮ್ನಲ್ಲೇ ಇದ್ದಾರೆ. ಇವತ್ತಿನವರೆಗೂ ಹೊಸದಾಗುವುದು ಯಾವುದೂ ಬೇಡ ಅಂತಾರೆ ಅವರು. ಆ ದೃಷ್ಟಿಯೊಳಗೆ ನಮ್ಮ ರಾಜ್ಯ ವಕೀಲರ ಪರಿಷತ್ತಿಗೆ ಬಂದಂಥ ಎಲ್ಲ ಸದಸ್ಯರು ಸಹ ಮುಂದಿನ ದಿನಮಾನದಲ್ಲಿ ಒಕ್ಕಟ್ಟಿನಿಂದ ಇವತ್ತೇ ನಾವು ನಿರ್ಧಾರ ಮಾಡಿದರೆ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಜಾಗ ಕೊಡಲಿಕ್ಕೆ ರೆಡಿ ಇದ್ದಾರೆ. ಈಗಾಗಲೇ ಅವರು ಸೂಕ್ಷ್ಮವಾಗಿ ನಾವು 2-3 ಸಲ ಕೇಳಿದಾಗ ಆಯ್ತಪ್ಪ ನೀವು ಕರೆಕ್ಟಾಗಿ ಫಾಲೋಅಪ್ ಮಾಡಿ ನಾನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ದೃಷ್ಟಿಯೊಳಗೆ ಇಡೀ ರಾಜ್ಯದ ವಕೀಲರು ಒಕ್ಕಟ್ಟಿರದೇ ಇರೋದ್ರಿಂದ, ಇಚ್ಛಾಶಕ್ತಿ ಇರದೇ ಇರೋದ್ರಿಂದ ಇವತ್ತಿನವರೆಗೂ ಜಾಗ ಆಗಿಲ್ಲ. ಮುಂದಿನ ದಿನಮಾನದಲ್ಲಿ ಇಡೀ ರಾಜ್ಯದ ಎಲ್ಲ ವಕೀಲ ಸಂಘಗಳು ಕಾಮನ್ ಬೈಲಾದಲ್ಲಿ ಬಂದಿರೋದ್ರಿಂದ, ಇಡೀ ರಾಜ್ಯದ ಸದಸ್ಯರು ಸಹ ಒಕ್ಕಟ್ಟಾಗಿರೋದ್ರಿಂದ ಮುಂದಿನ ದಿನಮಾನದಲ್ಲಿ ಅತಿ ಶೀಘ್ರವಾಗಿ ಒಂದು ನಮ್ಮ ರಾಜ್ಯ ವಕೀಲರ ಪರಿಷತ್ತಿಗೆ ಜಾಗ ಆಗುತ್ತೆ. ಮತ್ತು ಸಾಕಷ್ಟು ಮುಖ್ಯಮಂತ್ರಿಗಳಿದ್ದಾಗ ರಾಜ್ಯ ವಕೀಲರ ಪರಿಷತ್ತಿಗೆ 1 ಕೋಟಿ, 2 ಕೋಟಿ, 3 ಕೋಟಿ, 5 ಕೋಟಿ ಅನುದಾನ ಕೊಡ್ತಾ ಬಂದಿದ್ದಾರೆ. ನಮ್ಮ ರಾಜ್ಯ ವಕೀಲರ ಪರಿಷತ್ತಿನ ಎಲ್ಲ ಸದಸ್ಯರ ಒಂದು ಬೇಡಿಕೆ ಏನಿದೆ ಅಂದರೆ, ಬಜೆಟ್ರಿ ಅಮೌಂಟಾಗಿ ಪ್ರತಿ ವರ್ಷ 10 ಕೋಟಿ ಕೊಟ್ಟರೆ ನಾವು ಇರ್ತಕ್ಕಂಥ ವೆಲ್ಫೇರ್ ಫಂಡನ್ನು ಈಗಿದ್ದಂಥ 8 ಲಕ್ಷವನ್ನು ನಾವು 15ರಿಂದ 14 ಲಕ್ಷ ಮಾಡಬೇಕನ್ನುವಂಥ ಅಪೇಕ್ಷೆ ಇದೆ. ಆ ದೃಷ್ಟಿಯೊಳಗೆ ರಾಜ್ಯ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಎಲ್ಲ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಅಂದ್ರೆ, ನಿಸ್ವಾರ್ಥವಾಗಿ ನಮ್ಮ ವಕೀಲರು ಬಡ ಕಕ್ಷಿದಾರನಿಗೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ತೀರಿಕೊಂಡ ನಂತರ ಅವರ ಭದ್ರತೆಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಆ ದೃಷ್ಟಿಯೊಳಗೆ ಪ್ರತಿ ವರ್ಷ ಈಗ ಬರ್ತಕ್ಕಂಥ ಬೆಳಗಾವಿ ಸೆಷನ್ದಲ್ಲಿ ಬಜೆಟ್ರಿ ಅಮೌಂಟಾಗಿ 10 ಕೋಟಿಯನ್ನು ರಾಜ್ಯ ವಕೀಲರ ಪರಿಷತ್ತಿನ ಕಲ್ಯಾಣ ನಿಧಿ ಕೊಡಬೇಕು. ಅದೇ ರೀತಿಯಾಗಿ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ನಮಗೆ ಜಾಗ ಇನ್ನೇನು ಈಗಾಗಲೇ ಗುರುತಿಸಿ ನಿಮಗೆ ನಾವು ಲಿಸ್ಟನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಒಂದು ಯಾವುದಾದ್ರೂ ಕೊಟ್ಟರೆ ನಾವೆಲ್ಲ ಸದಸ್ಯರು, ಎಲ್ಲ ವಕೀಲರು ಸುಳ್ಳ ಒಗ್ಗಟ್ಟಿನಿಂದ ಸುಸಜ್ಜಿತವಾದ ಕಟ್ಟಡವನ್ನು ಮಾಡಿಕೊಂಡು ಹೊಸ ಕಾಯ್ದೆ ಬಗ್ಗೆ ಟ್ರೈನಿಂಗ್ ಮಾಡೋದು ಮತ್ತು ಎನ್ರೋಲ್ಮೆಂಟ್ ಮಾಡುವ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಈ ಮಾಸ್ ಟಿ ವಿ ಮುಖಾಂತರ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಹೀಗಿದ್ದಾಗ ಈಗಾಗಲೇ ನಮ್ಮ ವಿಧಾನಸೌಧ ಎದುರುಗಡೆ ಇರತಕ್ಕಂಥ COD ಆಫೀಸ್ ಪಕ್ಕದಲ್ಲಿ ಹೈಕೋರ್ಟ್ನ ಒಂದು ಕಚೇರಿ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ತಮ್ಮ ಒಂದು ಅಧಿಕಾರಾವಧಿನಲ್ಲಿ ಈಗಾಗಲೇ ಈ ನಮ್ಮ ಕರ್ನಾಟಕ ವಕೀಲರ ಪರಿಷತ್ತು ಇಂಥ ಕಡೆ ಇದೆ ಅಂತೇಳಿ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಪತ್ರ ಬರೆದಿದೆ ಅಂತೇಳಿ ನಮಗೆ ಮಾಹಿತಿ ಇದೆ. ಇದ್ರ ಬಗ್ಗೆ ತಾವೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಸುಮಾರು ಬೆಂಗಳೂರಿನಲ್ಲಿರ್ತಕ್ಕಂಥ 13 ಜಾಗಗಳಿಗೆ ವೈಯಕ್ತಿಕವಾಗಿ ವಿಸಿಟ್ ಕೊಟ್ಟು ಅಲ್ಲಿ ಒಂದು ಫೋಟೋವನ್ನು ತೆಗೆದು ಮತ್ತು ನಮ್ಮ ಅಡ್ವೊಕೇಟ್ ಜನರಲ್ಲು ಹಾಗೂ ಪೊನ್ನಣ್ಣವರಿಗೆ ಮಾತಾಡಿ ಎಲ್ಲ ವಿವರವನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಇಂತಿಂಥ ಜಾಗದಲ್ಲಿ ಯಾವುದಾದ್ರೂ ಒಂದು ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಎಲ್ಲ ವಕೀಲರು ಉತ್ಸಾಹದಿಂದ ಇರ್ತಾರೆ. ನಮ್ಮ ಒಗ್ಗಟ್ಟಿನ ಕೊರತೆಯಿಂದ ಇವತ್ತಿನ ದಿವಸ ಆ ಕೆಲಸ ಆಗಿಲ್ಲ ಅನ್ನೋಂಥ ಮಾತಾಡ್ತೀನಿ. ಅದರ ಜೊತೆಗೆ COP ಅನ್ನೋದು ಬಂದ ಮೇಲೆ ಸುಮಾರು 2016ರಿಂದ 9 ವರ್ಷ ಆಯ್ತು. COP ಬಂದ ಮೇಲೆ ಎಲ್ಲ ಯೂನಿವರ್ಸಿಟಿಗೂ ಸಹ ವೈಯಕ್ತಿಕವಾಗಿ ನಾನೇ ಹೋಗಿ, ಒಟ್ಟು 8 ಯೂನಿವರ್ಸಿಟಿಗಳಿದ್ದಾವೆ ರಾಜ್ಯದಲ್ಲಿ, 6 ಯೂನಿವರ್ಸಿಟಿಗಳಿಗೆ ಹೋಗಿ ವಿಸಿಟ್ ಮಾಡಿ ನಾನೇ ಅಲ್ಲಿ ಇದ್ದಂಥ ಕುಲಪತಿಗಳಿಗೂ ಮತ್ತು ವ್ಯಾಲ್ಯೂಯೇಷನ್ ರಿಜಿಸ್ಟ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರೂ ಸಹ ಅತಿ ಶೀಘ್ರದಲ್ಲೇ ಒಂದು ವೆರಿಫಿಕೇಷನ್ ಮಾಡಿ ಕಳಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. COPನೂ ಅತಿ ಶೀಘ್ರದಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನುವಂಥ ಆಶಾಭಾವನೆಯನ್ನು ಇವತ್ತಿನ ದಿವಸ ನಾನು ಹೊಂದಿದ್ದೀನಿ. ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಚಾನಲ್ ಜೊತೆ ಇದ್ದು ವಕೀಲರಿಗೆ ಏನಾಗಬೇಕು, ವಕೀಲರುಗಳಿಗೆ ಒಂದು ಮುಂದಾಳತ್ವಕ್ಕೆ ಮತ್ತು ವಕೀಲರ ಯಶಸ್ಸಿಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ರಿ ಅಂತೇಳಿ ನಮ್ಮ ಚಾನಲ್ ಮೂಲಕ ತಾವು ತಿಳಿಸ್ಕೊಟ್ರಿ. ತಮಗೊಂದು ವಂದನಾರ್ಪಣೆ ಸಲ್ಲಿಸ್ತೀವಿ. ನನಗೆ ಅವಕಾಶ ಮಾಡಿಕೊಟ್ಟಂಥ ಮಾಸ್ ಟಿ ವಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಮಾಸ್ ಟಿ ವಿ ವೀಕ್ಷಕರಿಗೂ ನನ್ನ ನಮಸ್ಕಾರ, ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.